ಆದ್ಮೇಲೆ ನಾವು ಕಳೆದ ತರಗತಿಯಲ್ಲಿ ಈ ಕೃಷ್ಣಗೌಡನ ಆನೆ ಎಂಬ ದೀರ್ಘಗದ್ಯದ 7ನೇ ಅಧ್ಯಾಯದ ಭಾಗವನ್ನು ನೋಡ್ತಾ ಇದ್ವಿ. ಅಲ್ಲಿ ಒಂದು ಮೂಡಿಗೆರೆ ಅನ್ನುವಂತ ಹಳ್ಳಿ ಆಧುನಿಕವಾಗ್ತಿರುವಂತದ್ದಕ್ಕೆ ಸಾಕ್ಷಿಯಾಗಿ ಕಾಣ್ತತಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿಗೆ ಟೆಲಿಫೋನ್ ವ್ಯವಸ್ಥೆನೂ ಬಂದಿತ್ತು, ಎಲೆಕ್ಟ್ರಿಕಲ್ ವ್ಯವಸ್ಥೆನೂ ಬಂದಿತ್ತು, ಜೊತೆಗೆ ಫಾರೆಸ್ಟದ ಒಂದು ಸ್ಥಿತಿನೂ ಕೂಡ ಅಲ್ಲಿ ಚೆನ್ನಾಗಿತ್ತು ಅನ್ನುವಂಥದ್ದು. ಮತ್ತು ಎಲೆಕ್ಟ್ರಿಕಲ್ ಆಫೀಸ್ನವರು ಪ್ರೈಮರಿ ಲೈನು, ಸೆಕೆಂಡರಿ ಲೈನ್ ಅಂತೇಳಿ ಲೈನ್ ಹಾಕೊಂಡು ಹೋಗಿರುವಂಥದ್ದು. ಅಷ್ಟೇ ಅಲ್ಲದೆ ಟೆಲಿಫೋನ್ನವರು ಕನೆಕ್ಷನ್ ಲೈನ್ಗಳು ಮತ್ತು ಟ್ರಂಕ್ ಲೈನ್ಗಳು ಅಂತೇಳಿ ಆ ಕಂಬಗಳಿಗೆ ಹಾಕೊಂಡು ಹೋಗಿದ್ರು. ಅದ್ರ ಜೊತೆಗೆ ಈ ಟಿವಿ ಡಿಶ್ ಆಂಟೆನಾಗಳ ಕೇಬಲ್ ಕೂಡ ಅಲ್ಲಿ ಎಲ್ಲ ಕಂಬಕ್ಕೆ ಹಾಕೊಂಡು ಹೋಗಿದ್ರಿಂದ ಅದು ಹೆಂಗ್ ಕಾಣ್ತಿತ್ತು ಅಂದ್ರೆ ಆ ಕಂಬಗಳಿಂದ ನೋಡಿದಾಗ ಬಲಿಯೊಳಗೆ ಸಿಕ್ಕತ್ತೇನೋ ಅನ್ನುವಂಥ ರೀತಿ ಒಳಗ ಆ ಮೂಡಿಗೆರೆ ಕಾಣ್ತಾ ಇತ್ತು. ಈ ವಿಚಾರವನ್ನ ನಾವು ಕಳೆದ ತರಗತಿಯೊಳಗೆ ನೋಡಿದ್ವಿ. ಅಷ್ಟಲ್ಲದೆ ಆ 17ನೇ ಕಂಬದ ಅದೇನು ಜಂಕ್ಷನ್ ಬಾಕ್ಸ್ ಇತ್ತಲ್ಲ, ಆ ಬಾಕ್ಸ್ ರಿಪೇರಿ ಮಾಡಕ್ ಹೋದಂತ ಪುಟ್ಟನ ಏನಾಗ್ತಿದ್ದಾನೆ, ಶವ ಆಗ್ಬಿಟ್ಟಿದ್ದಾನೆ. ಎಲೆಕ್ಟ್ರಿಕಲ್ ಪಾಸ್ ಆಗಿ ಆತ ಸಾವು ಕಂಡಿದ್ದಾನೆ. ಆತ ಯಾವ ಬಗ್ಗೆ ಒಳಗೆ ಕುತ್ಕೊಂಡಿದ್ದಾನೆ ಅಂದ್ರೆ ರಿಪೇರಿ ಮಾಡುವ ರೀತಿ ಒಳಗನೆ ಆತ ಕುತ್ಕೊಂಡಿರುವಂತದ್ದು. ರಿಪೇರಿ ಮಾಡಾಕತ್ತಾನ ಏನೋ ಅನ್ಬೇಕು, ಆ ರೀತಿ ಒಳಗೆ ಆತ ಕುತ್ಕೊಂಡಾನ. ಇನ್ನ ಒಂದು ಮುಂದಿನ ಈ ಅವಧಿಯೊಳಗೆ ನೋಡೋದಾದ್ರೆ ಅಲ್ಲಿ ತಿಪ್ಪಣ್ಣ ಸತ್ತು ಬಿಟ್ಟಿದ್ದಾನೆ, ಅಲ್ಲೇ ಕಮ್ದಾಗಿದ್ದಾನ. ಅಲ್ಲಿ ಯಾವುದು ಆ ಟೆಲಿಫೋನ್ ಇಂದ ಹೋಗಿರುವಂತ ಕ್ಲಿಯರ್ ಎಕ್ಸ್ಚೇಂಜ್ ಆಫೀಸ್ ಬಂದು ತೊಂದರೆ ಆಗಿದೆ, ಅದಕ್ಕೆ ಏನೋ ಫೋನ್ ಸರಿ ಇಲ್ಲ ಅಂತೇಳಿ ಅಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದಾರ. ಅಲ್ಲಿದ್ದಂತ ಮೇಂಟೆನೆನ್ಸ್ ಮಾಡ್ತಿರುವಂತ ಒಬ್ಬ ವ್ಯಕ್ತಿ ಯಾರು ಜೂನಿಯರ್ ಇಂಜಿನಿಯರ್ ಆಗಿರುವಂತ ರಮೇಶ್ ಬಾಬು ಅನ್ನುವಂಥವನು ಏನ್ ಮಾಡ್ತಾ ಇದ್ದಾನೆ, ಆತ ಅಲ್ಲಿ ಕಳಿಸಿದಾನ ಅವನು ನೋಡ್ಕೊಂಡ್ ಬರೋಗ ಏನಾಗಿದೆ ಅಂತ ಹೇಳಿ. ಅವಾಗ ಅಲ್ಲಿ ಆತ ರಮೇಶ್ ಬಾಬು ಮತ್ತು ಅವನ ಜೊತೆ ಶಂಕರಪ್ಪ ಬರ್ತಾರೆ. ಬಂದು ಆ ತಿಪ್ಪಣ್ಣನ ಸ್ಥಿತಿಯನ್ನು ನೋಡಿ ರಮೇಶ್ ಬಾಬು ಅನ್ಕೊಳ್ತಾರೆ ಈತ ಕೈಲಾಸ ಕಂಡಿದಾನ ಅನ್ನುವಂಥದ್ದು. ಹೇಳ್ತಾನಲ್ಲಿ ಈತ ಇಲ್ಲ ಸರ್, ಇವನ್ ಬದುಕೇ ಇಲ್ಲ, ಸಾವಾಗಿದೆ ಅನ್ನುವಂಥ ವಿಚಾರ ಶಂಕರ ಯಾರಿಗೆ ಹೇಳ್ತಾನಂದ್ರೆ ರಮೇಶ್ ಬಾಬುಗೆ ಹೇಳ್ತಾನೆ. ಯಾಕೋ ಈ ಕಂಬದ ಮೇಲೆ ಈ ತಿಪ್ಪಣ್ಣ ಕೈಲಾಸ ಕಂಡಂಗಿದೆ ಸರ್ ಅಂತ ಹೇಳಿ ಆತ ಹೇಳ್ತಾನೆ. ಈ ತರ ಕೂಡ ನಾವು ಕಳೆದ ತರಗತಿಯೊಳಗೆ ನೋಡಿದ್ವಿ. ಅಲ್ಲಿ ಏನ್ ಮಾಡ್ತಾನೆ ಶಂಕರ್ ಅನ್ನುವಂಥ ಅಥವಾ ಶಂಕರಪ್ಪ ಅನ್ನುವಂಥವನು ಕಂಬವನ್ನು ಹತ್ತಿ 3 ಸಾರಿ ಮೊದಲು ನಮಸ್ಕಾರ ಮಾಡಿ ಕಂಬ ಹತ್ತಾನೆ. ಅರ್ಧ ಕಂಬ ಹತ್ತಿರ್ತಾನೆ, ಅರ್ಧ ಕಂಬ ಹತ್ತಿ ಏನಾಗ್ತತಿ ಆತ ಅರ್ಧ ಕಂಬ ಹತ್ತಿದ ನಂತರ ಶಾಕ್ ಆಗತ್ತೆ. ಶಾಕ್ ಅವನಿಗೆ ಕರೆಂಟ್ ಹೊಡೆದಾಗ ಒಂದು ತರ ಅವನಿಗೆ ಎಲ್ಲ ಮೈ ಜೂಮ್ ಅಂದಂಗೆ ಆಗ್ತತಿ. ಒಮ್ಮೆ ಹಿಡಿತವನ್ನ ಸಡಿಲಗೊಳಿಸಿದಾಗ ಕಂಬದಿಂದ ಪೂರ ಕೆಳಗೆ ಬಂದು ಬೀಳ್ತಾನೆ. ಬಿದ್ದು ಅದ್ರಾಗ ಇಲ್ಲೇನೋ ಕಂಬದೊಳಗೆ ಏನೋ ಭೂತ ಅಥವಾ ದೆವ್ವ ಏನೋ ಸೇರ್ಕೊಂಡೈತಿ ಅನ್ನುವಂಥ ರೀತಿ ಒಳಗ ಆತ ಅನ್ಕೊಳ್ತಾನೆ. ಅದನ್ನ ಅವ್ನ ಮುಂದೆ ಹೇಳ್ತಾನೆ, ಅಲ್ಲಿ ರಮೇಶ್ ಬಾಬು ಮುಂದೆ ಹೇಳ್ತಾನೆ, ಇಲ್ಲ ನನ್ನ ಪ್ರಾಣ ಸ್ವಲ್ಪ ಉಳ್ಕೊಂಡು ತಿಳ್ಕೊ ಅಂತ ಹೇಳಿ ರಮೇಶ್ ಬಾಬುಗೆ ಹೇಳ್ತಾನೆ ಏನೋ ಅಂತ. ಮುಂದೆ ಸುಖ ಸುಮ್ಮನೆ ತಿಪ್ಪಣ್ಣ ಪ್ರಾಣ ತೆಗೆದ್ರಲ್ಲ ಸರ್ ಅಂತೇಳಿ ಅವರನ್ನು ಕರ್ಕೊಂಡು ಈ ಕಂಬಕ್ಕೆ ಪ್ರಾಣ ತಗೊಂಡ್ರಲ್ಲ ಸರ್ ಅಂತ ಹೇಳಿ ಆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಕರ್ಕೊಂಡು ಬಂದು ಈ ಕಂಬಕ್ಕೆ ಏನೋ ಕಡ್ದು ಬಲಿ ಕೊಡ್ಬೇಕು ಅನ್ನುವಂಥ ವಿಚಾರ ಆತ ಶಂಕರಪ್ಪ ಚೆನ್ನಾಗಿ ಅವರನ್ನು ನುಗ್ಗಿತಾನೆ. ಇದುವರೆಗಾಗಿತ್ತು ಮುಂದಿನ ಭಾಗ. ಈ ಕಳಸ ಬಣಕಲ್ಲು ಲೈನ್ ಓಪನ್ ಮಾಡಿಸದೆ ತಿಪ್ಪಣ್ಣನ ಹೆಣ ತೆಗೆಯುವ ಹಾಗಿರ್ಲಿಲ್ಲ. ಇಬ್ರು ವಿದ್ಯುತ್ ಇಲಾಖೆಗೆ ಬಾಯಿಗೆ ಬಂದ ಹಾಗೆ ಬಯುತ್ತಾ ಮೂಡಿಗೆರೆ ದಾರಿ ಹಿಡಿದ್ರು. ವಿದ್ಯುತ್ ಇಲಾಖೆಯವರು ಬೇಕೆಂದೇ ಕರೆಂಟ್ ಕೊಟ್ಟು ತಿಪ್ಪಣ್ಣನ ಸಾಯಿಸಲು ಅಥವಾ ಅವನ ಸಾವಿಗೆ ಕಾರಣರಾದವರು ಅನ್ನುವಂತೆ ಎಕ್ಸ್ಚೇಂಜ್ ನಲ್ಲಿ ಇದ್ದಂತ ಎಲ್ಲರೂ ಹೇಳಿದ್ರು. ಟೆಲಿಫೋನ್ ಸಿಬ್ಬಂದಿಗೆ ಸುದ್ದಿ ಮುಟ್ಟತ್ತೆ. ಅವರು ಅವ್ರ ಮೇಲೆ ರೇಗಿ ಬೆಂಕಿ ಹಾಕ್ಬಿಟ್ರು ಅಂತ ಹೇಳ್ತಾರೆ. ಅಂದ್ರೆ ಸಿಕ್ ಮಾಡ್ಕೊಂಡ್ರು. ಅವಾಗ ಈ ಲೇಖಕರು ಏನ್ ಮಾಡಿದ್ರು, ಪೋಸ್ಟ್ ಮಾಡಕ್ಕ ಆ ಮೂಡಿಗೆರೆಗೆ ಹೋಗಿದ್ರು. ಹೋದಾಗ ಅಲ್ಲಿ ಈ ಮಿಂಚಿನ ಮುಷ್ಕರ ನಡೀತಾಯ್ತು. ಕೂಗಾಡ್ತಿದ್ರು, ಡೌನ್ ವಿತ್ ಕೂಗ್ತಾ ರಸ್ತೆಗೆ ಅಲ್ಲಿ ಹೋಗ್ತಿದ್ರು. ನಾರಾಯಣ ದುರ್ಗಪ್ಪ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ಏನಂದ್ರೆ ಸಮಾಚಾರ ನಮ್ಗೆ ಧಿಕಾರ ಕೂಗ್ತಿದಾರಲ್ಲ ಅಂತ ಹೇಳಿ ಆತ ಕೇಳ್ತಾನೇನೋ ಅಂತ. ನಾರಾಯಣ ದುರ್ಗಪ್ಪನ್ ಕೇಳ್ತಾನ, ಏನ್ರ ನಮ್ಗೆ ಸಮಾಚಾರ ಏನ್ ನೀಡಿರ್ತಿ, ನಮ್ಗೆ ಯಾಕೋ ಧಿಕಾರ ಕೂಗ್ತಾ ಇದಾರಲ್ಲ ಅಂತ ಹೇಳಿ ಆತ ಹೇಳ್ತಾನೆ. ಅವಾಗ ದುರ್ಗಪ್ಪ ಒಂದು ನೀಟಿಸ್ರಿ ಬಿಡ್ತಾನೆ ಅನ್ನೋ ಅಂತದ್ದು ಹೇಳ್ತಾನ. ಅವನು ಏನಿದು ಏನ್ ಸಮಾಚಾರ, ಏನಾಯ್ತು ಏನನ್ನುವಂಥದ್ದು ಹೇಳಿ ಒಂದ್ ಮಾತಲ್ಲಿ ಹೇಳೋದಾದ್ರೆ ಎಲ್ಲ ನಮ್ ಗ್ರಹಚಾರ ಅಷ್ಟೇ ಅಂತ ಹೇಳಿ ಆ ತಿಪ್ಪಣ್ಣ ಕಂಬದ ಮೇಲೆ ಸತ್ತಿರೋದನ್ನ ಬಿಡಿಸೋ ವಿಸ್ತಾರವಾಗಿ ಹೇಳ್ತಾನೆ. ಮುಂದೆ ಅಲ್ಲೋದ್ರಿಗನ್ನ ಕರೆಂಟ್ ಹೇಗೆ ಓಡ್ತು ಅನ್ನೋಂಥದ್ದನ್ನು ಸಂಕ್ಷಿಪ್ತ ಹೇಳ್ತಾ ಹೋಗ್ತೀನಿ. ಅಲ್ಲೋದ್ರಿಗನ್ನ ಕರೆಂಟ್ ಲೈನ್ ಕಟ್ ಆಗಿ ಟೆಲಿಫೋನ್ ಲೈನ್ ಮೇಲೆ ಬಿದ್ರೆ ಟ್ರಾನ್ಸ್ಫಾರ್ಮರ್ ಸೆಂಟ್ರಲ್ ಫೀಸ್ ಹೋಗ್ಬೇಕಲ್ಲೋ ಅಂದಂಗೆ ತಿಪ್ಪಣ್ಣ ಸತ್ತಿತ್ತು.
ಅಥವಾ ನಮ್ಮಿಂದೆ ಅಂತಾರಿತ್ತು ಅನ್ನುವಂಥ ಮಾತು ಕೂಡ ಅಲ್ಲಿ ಹೇಳ್ತಾನೆ. ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾರಾಯಣ್ ದುರ್ಗಪ್ಪನನ್ನು ಪ್ರಶ್ನಿಸ್ತಾನೆ. ನೀನ್ ಹೇಳೋದು ಕರೆಕ್ಟು, ಆದ್ರೆ ಹಾಲ್ ಲೈನ್ ಹೇಗಾಯ್ತು ಅನ್ನೋದು, ಸಪ್ಲೈ ಹೇಗಾಯ್ತು, ಕರೆಂಟ್ ಹೆಂಗ್ ಬಂತು, ಅದು ಒಂದ್ ಟೈಮ್ ಏನಾಗ್ತಿತ್ತು, ಸ್ಯಾಕ್ ಬಂದು ಹೋಗ್ತಾ ಇತ್ತು ಅನ್ನೋಂಥದ್ದು, ಅಥವಾ ಇನ್ನೊಂದ್ ಸಾರಿ ಸುಮ್ಮನೆ ಇರ್ತಿತ್ತು ಅನ್ನೋಂಥದ್ದು. ಅವನು ಹಚ್ಚಿದಾಗ ಏನಾಯ್ತು, ಲೈನ್ ಸಪ್ಲೈ ಆಯ್ತು, ಆನಂತರ ಲೈನ್ ಕಟ್ ಆಗಿರ್ಬೋದು ಅನ್ನುವಂಥ ವಿಚಾರ ಕೂಡ ಅಲ್ಲಿ ಮಾತನಾಡ್ತಾರೆ. ಅಂದಂಗನ್ನ ಏನಾಗ್ಬೇಕಾಗೈತಿ, ಟಚ್ ಆಗ್ತದೆ, ಅದು ಯಾವಾಗ ಟಚ್ ಆಗಿದೆ ಅವಾಗ ಆತನಿಗೆ ಕರೆಂಟ್ ಪಾಸ್ ಆಗಿ ಆತ ಸಾವಿಗೆ ಕಾರಣ ಆಯ್ತು ಅನ್ನೋಂಥದ್ದು. ನಾವು ಬೇಕಂತಲೇ ಮಾಡಿಲ್ಲ ಅನ್ನುವಂಥ ವಿಚಾರ ಕೂಡ ಅವ್ರು ಹೇಳ್ಕೊಳ್ತಾರೆ. ಅವಾಗ ಯಾವ ದೆಸೆಯಿಂದ ಅನ್ನುವಂಥದ್ದು, ಕೃಷ್ಣೇಗೌಡನ ಆನೆ ದೆಸೆಯಿಂದ ಕೂಡ ಈಗ ಆಯ್ತು ಅನ್ನುವಂಥದ್ದು. ಅಲ್ಲಿ ಅವನು ಯಾರು ತಿಪ್ಪಣ್ಣ ಸಾವಿಗೆ ಆ ಕೃಷ್ಣೇಗೌಡನ ಆನೆನೇ ಕಾರಣ ಆಯ್ತು ಅನ್ನುವಂಥ ವಿಚಾರ ಕೂಡ ಅಲ್ಲಿ ಮಾಡ್ಕೊಳ್ತಾರೆ. ಅದಕ್ಕೇನು ಸ್ವಾಮಿ ರೋಗ ಕೊಬ್ಬಿ ಹೆಂಗೈತಂದ್ರೆ ಕಲ್ಲು ಗುಂಡ್ಗಲ್ಲಿ ಇದ್ದಂಗೆ ಐತಿ, ಬಂದು ಅದಕ್ಕೇನು ಬರೋದು, ಗಂಡಂತರ ಬರಕ್ ಸಾಧ್ಯನೇ ಇಲ್ಲ, ಅದಕ್ಕೆ ತಿಪ್ಪಂಗ ಆನೆಗೂ ಹೇಳಿ ಅನ್ನುವಂಥ ವಿಚಾರ ಅಂತ ಕೇಳ್ತಾರೆ ನಾವು. ಆತಪ್ಪ ಅದನ್ನು ಬದುಕೋದಕ್ಕೂ ಮತ್ತು ಗಂಡಾಂತರ ಬಂದಿತ್ತು ತಿಪ್ಪಂಗು ಆನೆಗೂ ಹೇಳಿ ಅಂತ ಕೇಳಿದಾಗ ಆತ ಹೇಳ್ತಾನೆ, ಏನ್ ಮಾಡುತ್ತೆ ಅಂದ್ರೆ ಮೈ ತುರಿಕೆ ಬಿಟ್ಟಾಗ ಅದು ಕಂಬಕ್ಕೋ ಅಥವಾ ಗೈವರ್ಗೋ ಬೆನ್ನು ಹಚ್ಚಿ ತಿಕ್ಕತ್ತೆ. ಬೆನ್ನು ತಿಕ್ಕೋದ್ರಿಂದ ಏನಾಗ್ತತಿ, ಅವು ವೈರ್ಗಳೆಲ್ಲ ಲೂಸ್ ಆಗಿ ಆ ರೀತಿ ಎಲ್ಲ ವೈರ್ಗಳು ಲೂಸ್ ಆಗಿ ಒಂದಕ್ಕೊಂದು ಕೂಡ್ಕೊಂಡು ಕೀಲಿಕೆ ಆಗ್ತಾವ ಅನ್ನುವಂಥದ್ದು ಅಲ್ಲಿ ವಿಚಾರ. ಆ ವಿಚಾರವನ್ನು ಕೂಡ ಅಲ್ಲಿ ಹೇಳ್ತಾರೆ. ಹಂಗಾರೆ ಒಂದಿನ ಅದಕ್ಕೆ ಗ್ರಹಚಾರ ಐತಿ, ಒಂದಿನ ಅದಕ್ಕೂ ಗ್ರಹಚಾರ ಕಾದಿದೆ ಅನ್ನುವಂಥ ಮಾತು ಕೂಡ ಅಲ್ಲಿ ನಾರಾಯಣ ಹೇಳ್ತಾನ. ಅದು ಸತ್ರ ಸಾಯಿಲ್ ಬಿಡೋ, ಅದಕ್ಕೇನು ಮಕ್ಕಳ ಮರಿನ ಕೋಲಿ ಮುಂಡೆದವ್ರಿಗೆ ಕೂಡ ಅದನ್ನ ಪಾಪ ತಿಪ್ಪಣ್ಣ ಹೋಗ್ಬಿಟ್ನಲ್ಲ ಅಂತ ಹೇಳಿ ಎಲ್ಲಾ ವಿಚಾರವನ್ನು ಕೂಡ ಅಲ್ಲಿ ಮಾತನಾಡ್ತಾರೆ. ಇನ್ನ ಇದನ್ನ ವಿಚಾರ ಹೆಂಗ್ ಹೇಳ್ಬೇಕು, ಯಾರಿಗೆ ಹೇಳ್ಬೇಕು, ನಾಗರಾಜನ್ಗೆ ಹೇಳಿದ್ರೆ ಒಂದ್ ರೀತಿ ಗಾಂಜಾಲಿ ಮಾಡ್ತಿರುವಂತ ಮನುಷ್ಯ, ಗಾಂಜಾಲಿ ಮನಸ್ಥಿತಿ ಇರುವಂತವನು. ಅವನು ಹೇಳಿದ್ರೆ ಆನೆ ಬಗ್ಗೆ ಹೇಳಿದ್ರೆ ಆತ ರೈಟಿಂಗ್ ನಲ್ಲಿ ಕೇಳ್ತಾನ, ಬರ್ದು ಕೊಡು, ಹಂಗಾದ್ರೆ ನಾನು ಅದ್ರ ಮೇಲೆ ಆಕ್ಷನ್ ತಗೋತ ಹೇಳ್ತಾನ, ಏನ್ ಮಾಡಕ್ ಆಗ್ತತಿ ಅಂತ ಹೇಳಿ ಈ ಎಲ್ಲಾ ವಿಚಾರಗಳನ್ನ ಅಲ್ಲಿ ಯಾರೋ ದುರ್ಗಪ್ಪ ಮತ್ತು ನಾರಾಯಣ ಅನ್ನುವಂತ ವ್ಯಕ್ತಿಗಳು ಮಾತಾಡ್ತಾರೆ. ಹಂಗಾರೆ ಈಗೇನ್ ಮಾಡೋದು ದುರ್ಗಣ್ಣ ಅಂತ ಹೇಳಿ ಕೇಳ್ತಾನೆ. ಅದೇನ್ ಚಿಂತೆಯಿಂದ ನಾರಾಯಣ ಕೇಳಿದಾಗ, ಹೋಗಿ ಲೈನ್ ಓಪನ್ ಮಾಡು, ತಿಪ್ಪಣ್ಣಿ ಹೆಣ ಕೆಳಗಿಳಿಸ್ಬೇಕಾಗೈತಿ, ಅದೇನು ಅಷ್ಟು ಸಲೀಸಾಗಿ ಮುಗಿಯುವಂತ ಕೆಲಸನಲ್ಲ, ಪಾಪ ಸತ್ತು 2 ದಿನ ಆಗೈತಿ, ಹೆಣ ಶಟ್ಕೊಂಡು ಕಲ್ಲಾಗಿರ್ತದೆ, 26 ತಂತಿ ಒಳಗೆ ಸಿಕ್ಕಾಕೊಂಡಿದೆ, ತಂತಿ ಕಟ್ ಮಾಡದೆ ತೆಗಿಯೋದಕ್ಕಾಗಲ್ಲ ಅದನ್ನ ಹೇಳಿ ಆತ ಒಂದ್ ರೀತಿ ತನ್ನ ಸ್ವಗತದ ದಾಟಿಯೊಳಗ ಹೇಳ್ಕೊಡ್ತಾನೆ. ಇನ್ನ 8ನೇ ಅಧ್ಯಾಯದೊಳಗೆ ಬರುವಂತದ್ದು, ಆನೆಗೂ ಜಾತಿಯಸ್ಥರ ಬೆಂಬಲವಾಗ್ಲಿ ರಾಜಕಾರಣಿಗಳ ಅಭಯಹಸ್ತವಾಗ್ಲಿ ರಕ್ಷಣೆಗೆ ಕಾಣಲಿಲ್ಲ. ಅದು ಏನೂ ಆಗದ ಹಾಗೆ ಸೊಂಡಿಲಾಡಿಸುತ್ತಾ ತನ್ನ ದಿನಚರಿಯಲ್ಲಿ ತೊಡಗಿತ್ತು. ಯಾರಿಗೂ ಆನೆ ಬಗ್ಗೆ ಅಂತ ಕ್ರೋಧವಾಗ್ಲಿ ದ್ವೇಷವಾಗ್ಲಿ ಇರಲಿಲ್ಲ. ಇದು ಈ ಘಟನೆ ನಡೆದ ನಂತರ ಆನೆ ಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಅಲ್ಲಿ ಆನೆಗೆ ಜಾತಿಯಸ್ಥರ ಬೆಂಬಲವಾಗ್ಲಿ ರಾಜಕಾರಣಿಗಳ ಅಭಯಹಸ್ತವಾಗ್ಲಿ ಯಾವುದು ರಕ್ಷಣೆ ಇರೋ ಹಂಗೆ ಕಾಣಲಿಲ್ಲ ಅನ್ನುವಂಥದ್ದು. ಅದು ಏನೂ ಆಗಿಲ್ಲ ಅನ್ನುವಂಥ ರೀತಿ ಒಳಗೆ ಸೊಂಡಿಲು ನಡೆಸ್ತಾ ಅಲ್ಲೇ ದಿನ ಆ ಪೇಟೆ ಒಳಗೆ ತಿರುಗಾಡ್ತಾ ಇತ್ತು. ಅದರಿಂದನೇ ತಿಪ್ಪಣ್ಣ ಸತ್ತ ಅನ್ನುವಂಥದ್ದು ಯಾರಿಗೂ ಕೂಡ ಅನಿಸ್ಲಿಲ್ಲ. ಯಾಕೆ ಅನಿಸ್ಲಿಲ್ಲ ಯಾಕಂದ್ರೆ ಈ ತೇಜಸ್ವಿಯವರ ಕಥೆಯೊಳಗ ಪರಿಸರದ ಮತ್ತು ಸುತ್ತಮುತ್ತಿನ ಸ್ಥಿತಿಗತಿಗಳನ್ನು ಕೂಡ ಅಲ್ಲಿ ಹೇಳುವಂಥದ್ದನ್ನು ನಾವು ಕೇಳಬೇಕಾಗ್ತತಿ. ಆ ಒಂದು ರೀತಿಯಾದಂತ ಸಂಬಂಧವನ್ನ ಅಲ್ಲಿ ಇಡೀ ದೀರ್ಘಗತಿಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಆ ಆನೆಗೂ ಏನು ಸಂಬಂಧ ಇಲ್ಲದ, ಆನೆ ಸುಮ್ಮನೆ ತಾನು ದಿನಚರಿ ಹೇಗೆ ತಿರುಗಾಡ್ತಾ ಇದೆ ಅನ್ನುವಂಥದ್ದು, ಅಥವಾ ಯಾರಿಗೂ ಆನೆ ಬಗ್ಗೆ ಆಗ್ಲಿ ಅಥವಾ ಅದ್ರ ಬಗ್ಗೆ ಒಂದು ರೀತಿಯಾದಂತ ದ್ವೇಷ ಆಗ್ಲಿ ಕ್ರೋಧವಾಗ್ಲಿ ಯಾವುದೂ ಇರಲಿಲ್ಲ. ಅದೇ ರೀತಿ ಪ್ರೀತಿ ವಿಶ್ವಾಸನೂ ಇರಲಿಲ್ಲ. ಯಾಕೆ ಪ್ರೀತಿ ವಿಶ್ವಾಸ ಇಲ್ಲ, ಒಂದ್ಸರಿ ಕಾಡಿಗೆ ಹೋಗಿ ಬಂದಿತ್ತು ಅದು, ಅದೇನ್ ಮತ್ತೆ ಅಥವಾ ಕಾಡು ಪ್ರಾಣಿಗಳಾಗಿ ಎಲ್ಲಿ ಮಾಡ್ತೋ ಏನೋ ಅನ್ನೋಂಥ ಈ ರೀತಿ ಒಳಗ ಅದ್ರ ಮೇಲೆ ಪ್ರೀತಿ ವಿಶ್ವಾಸನೂ ಇರಲಿಲ್ಲ. ಎಲ್ಲರ ದೇಶಾವರಿ ಮಾತುಗಳಿಂದ ತಮ್ಮ ಸಂಭಾಷಣೆಯ ಕೊನೆಯಲ್ಲಿ ಅದನ್ನ ಕ್ವಚಿತ್ತಾಗಿ ಪ್ರಸ್ತಾಪಿಸುತ್ತಿದ್ದರಿಂದ ಆನೆ ನಿಧಾನವಾಗಿ ಅಪರಾಧಿಯಾಗುತ್ತಾ ಹೋಯಿತು. ಒಂದೊಂದು ಸಂದರ್ಭಗಳು ಆನೆ ಮೇಲೆ ಅಪರಾಧ ಆಗಕ್ಕೆ ಸ್ಟಾರ್ಟ್ ಆಯ್ತು. ಏನು ಅಪರಾಧ ಆಯ್ತು? ಆನೆ ಒಮ್ಮೆ ಕಾಡಿಗೆ ಹೋಗಿ ಬಂದ ಮೇಲೆ ಯಾಕೋ ಊರಿನ ಜನಗಳ ಧೋರಣೆ ಬದಲಾಗ್ತಿತ್ತು, ಅಥವಾ ಅದ್ರ ಸ್ಥಿತಿ ಹಂಗ ಕಾಡಿಗೆ ಹೋಗಿ ಬಂದ ನಂತರ ಅದ್ರ ಜೊತೆ ಇದ್ದಂತ ಒಡನಾಟ ಜನರಲ್ಲಿ ಬದಲಾವಣೆ ಆಗಿತ್ತು. ಏನ್ ಬದಲಾವಣೆ ಆಗಿತ್ತು? ಯಾರಿಗೂ ಸತ್ಯವೂ ಬೇಕಿರ್ಲಿಲ್ಲ, ನ್ಯಾಯವೂ ಬೇಕಿರ್ಲಿಲ್ಲ, ಆನೆಗಂತೂ ಅದರ ಪರಿವೇ ಇರಲಿಲ್ಲ.
ಅದೊಂದು ಮೂಕ ಪ್ರಾಣಿ, ಅದಕ್ಕಂತೂ ಅದ್ರ ವಿಚಾರಣೆ ಇರಲಿಲ್ಲ. ಮೊದಲೇ ಹೇಳಿರುವ ಹಾಗೆ ಅದು ಬೇಸಿಗೆ ಬಂತು ಅಂದ್ರೆ ಯಾವ್ದಾದ್ರು ಒಂದು ತೊಂದರೆ ಮಾಡ್ತಾನೆ ಇತ್ತು. ಅದು ಕೊನೆಯಲ್ಲಿ ಕಾಡಿಗೆ ಹೋಗ್ತಿತ್ತು, ಮತ್ತೆ ಮಳೆಗಾಲ ಬರೋಣ ಮಾತ್ರವಾಗಿ ರಿಟರ್ನ್ ಬಂದು ತನ್ನ ಲಾಯದೊಳಗೆ ನಿಂತ್ಕೊಳ್ತಾ ಇತ್ತು. ಈ ಸಂದರ್ಭ ಕೂಡ ನಾವು ಹಿಂದೆ ಹಿಂದಿನ ತರಗತಿಯೊಳಗೆ ನೋಡಿದ್ದೀವಿ. ಇಲ್ಲಿ ಆನೆ ಒಂದು ಕಾಡಿಗೆ ಹೋಗಿ ಬಂದ ಮೇಲೆ ಅದ್ರ ಮೇಲೆ ಯಾರೋ ಊರಿನ ಜನಗಳ ಧೋರಣೆ ಬದಲಾಗಿತ್ತು. ಯಾರು ಯಾರಿಗೂ ಅದರ ಸತ್ಯತೆ ಬಗ್ಗೆ ಬೇಕಾಗಿರ್ಲಿಲ್ಲ. ನ್ಯಾಯವೂ ಕೂಡ ಮೊದಲು ಬೇಕಾಗಿರ್ಲಿಲ್ಲ ಅನ್ನುವಂಥದ್ದು. ಆದ್ರೆ ಅಲ್ಲಿ ಇರೋದೇನಪ್ಪಾ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನವರು ದ್ವೇಷ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನವರು ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಲೆ ಇವರು ಟೆಲಿಫೋನ್ನವರು ಧೋರಣೆ ಮಾಡ್ತಾ ಇರುವಂಥದ್ದು, ಫಿಟ್ ಮಾಡ್ಕೊಳ್ತಾ ಇರುವಂಥದ್ದು. ಇವರು ಒಂದು ವೈಷಮ್ಯದಿಂದಾಗಿ ಎಲ್ಲದಕ್ಕೂ ಮೂಲ ಕಾರಣ ಅಂತೇಳಿ ಈ ದುರ್ಗಪ್ಪ ಆ ಆನೆಯನ್ನ ಬಿಂಬಿಸ್ತಾ ಇರುವಂಥದ್ದು. ಆದ್ರೆ ಅದು ಏನಾಗೈತಿ, ಎದಕ್ಕಾಗಿರೋದು ಏನು ಅನ್ನೋದು ಯಾರು ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ ಅನ್ನುವಂಥ ವಿಚಾರ ಇಲ್ಲಿ ಯಾರಿಗೂ ಸತ್ಯವು ಬೇಕಿರ್ಲಿಲ್ಲ, ನ್ಯಾಯವೂ ಬೇಕಿರ್ಲಿಲ್ಲ. ಆನೆಗಂತೂ ಅದರ ಪರವೇ ಇರಲಿಲ್ಲ. ಅದು ಸೆಕೆ ತಡಿಲಾರದೆ ರಸ್ತೆ ಧೂಳು ಹೆಚ್ಕೊಳ್ಳುತ್ತಾ, ಬೀಸಲಿಗೆ ಕಿವಿಗಳನ್ನ ಹತ್ತುತ್ತಾ ಅಲ್ಲಾಡಿಸುತ್ತಾ ತನ್ನ ಪಾಡಿಗೆ ತಾನು ಓಡಾಡ್ಕೊಂಡಿತ್ತು. ಅದು ಪ್ರತಿದಿನ ಹೇಗೆ ಇರ್ಬೇಕಾಗಿತ್ತು ಆಗಿತ್ತು. ಆದ್ರೆ ಕಾಡಿಗೆ ಹೋಗಿ ಬಂದ ತಕ್ಷಣ ಸ್ವಲ್ಪ ಜನರ ಮನಸ್ಥಿತಿಗಳ ಬದಲಾವಣೆ ಆಗಿತ್ತು. ಹಿಂಗಾಗಿ ಅದು ಆನೆ ಏನ್ ಮಾಡ್ತೋ ತನ್ನ ಯಥಾಸ್ಥಿತಿ ಹೇಗಿರ್ಬೇಕಾಗಿತ್ತು, ಜನರು ಸ್ವಲ್ಪ ಧೋರಣೆಯನ್ನು ಬದಲು ಮಾಡ್ಕೊಂಡಿದ್ರು. ಊರಿನ ಜನಗಳೆಲ್ಲ ತಮ್ಮ ಮನೋವಿಕಲತೆಗಳಿಗೆ ಹೊರದಾರಿ ಹುಡುಕುತ್ತಿದ್ದಂತೆ ನನಗೆ ಕಂಡಿತು. ಒಂದು ಸಾರಿ ಎಲ್ಲ ಸಭೆ ಸೇರಿ ಆ ಆನೆಯನ್ನ ಶೂಟ್ ಮಾಡಬೇಕೆಂದು ಕೂಗಾಡೋದಕ್ಕೆ ಮೊದಲು ಇನ್ನೂ ಒಂದೆರಡು ಘಟನೆಗಳು ನಡೆದವು. ಊರಿನ ಜನ ಎಲ್ಲ ಸೇರ್ಕೊಂಡು ಒಂದ್ಸಾರಿ ಎಲ್ಲರೂ ಸಭೆ ಸೇರಿ ಏನ್ ಮಾಡ್ಬೇಕಾಗಿತ್ತು, ಅದ್ರ ಬಗ್ಗೆ ಮಾತಾಡುವಂಥದ್ದಿತ್ತು. ಮಾಡ್ಬೇಕೆಂದು ವಿಚಾರ ಇತ್ತು. ಏನ್ ಮಾಡೋದು ಅಂದ್ರೆ ಆನೆನ ಶೂಟ್ ಮಾಡಿಸ್ಬಿಡ್ತು, ಅದರಿಂದನೇ ಇಷ್ಟು ತೊಂದರೆ ಆಗ್ತದೆ ಅನ್ನುವಂತ ವಿಚಾರ ಇತ್ತು. ಊರಿನ ಜನಗಳೆಲ್ಲ ತಮ್ಮ ಮನೋವಿಕಲತೆಗಳಿಗೆ ಹೊರದಾರಿ ಅಂದ್ರೆ ಬೇರೆ ಆದಂತ ವಿಚಾರಗಳನ್ನ ಹೊಂದಿರುವಂತವ್ರು ಹುಡುಕ್ತಾ ಇರುವಂತ ಒಂದು ಮನಸ್ಥಿತಿ ಅವ್ರಿಗಿತ್ತು. ಒಂದ್ಸಾರಿ ಎಲ್ಲಾ ಸಭೆ ಸೇರಿ ಆ ಆನೆನ ಏನ್ ಮಾಡ್ಬೇಕು, ಶೂಟ್ ಮಾಡ್ಬೇಕೆಂದು ಕೂಗಾಡೋದಕ್ಕೆ ಮೊದಲು ಮತ್ತೆ ಒಂದು ಆನೆ ಏನಾಗಿತ್ತು, ಒಂದೆರಡು ಘಟನೆಗಳು ನಡೆದಿದ್ದು ಆನೆಯಿಂದ ಅನ್ನುವಂತ ರೀತಿ ಒಳಗೆ 2-3 ಘಟನೆ ಆಗಿದ್ದು. ಅದು ಆನೆಗೆ ಅದಕ್ಕೆ ಸಂಬಂಧನೇ ಇಲ್ಲ ಅನ್ನುವಂಥದ್ದು. ಆದ್ರೆ ಮೇಲ್ನೋಟಕ್ಕೆ ಸಂಬಂಧ ಇರುವ ಹಾಗೆ ಕಾಣ್ತಾ ಇತ್ತು. ಆದ್ರೆ ಆನೆಯಿಂದ ಅಂದ್ರೆ ಕಾಡಾನೆಯಿಂದ ಹಾಗಾಯ್ತೋ ಅಥವಾ ಕೃಷ್ಣೇಗೌಡನ ಆನೆಯಿಂದ ಆಯ್ತೋ ಅನ್ನುವಂತ ಘಟನೆಗಳನ್ನ ನೋಡೋದಾದ್ರೆ, ಹಳೆ ಕೊಪ್ಪದ ಸುಬ್ಬಣ್ಣ ಮನೆಯ ಹಿತ್ತಲಲ್ಲಿ ಒಂದು ವಿಚಿತ್ರ ವಿದ್ಯಮಾನ ಜರುಗಿತ್ತು. ಹಳೆ ಕೊಪ್ಪ ಅನ್ನುವಂತ ಒಂದು ಆ ಊರಿನಲ್ಲಿ ಸುಬ್ಬಣ್ಣ ಅನ್ನುವಂತ ಒಬ್ಬ ವ್ಯಕ್ತಿ, ಆತನ ಮನೆಯ ಹಿತ್ತಲಲ್ಲಿ ಏನಾಗಿತ್ತು, ಒಂದು ವಿಚಿತ್ರವಾದಂತ ವಿದ್ಯಮಾನ ಜರುಗಿತ್ತು. ಒಂದು ಘಟನೆ ಆಗಿತ್ತು. ಏನು, ಮೂಡಿಗೆರೆಗೂ ಅದರ ಹಿನ್ನೆಲೆಯಲ್ಲಿರುವ ಮುನ್ನಾ ಜಂಗ್ಲಿಗೂ ನಡುವೆ ಹಳೆ ಕೊಪ್ಪ ಬರುತ್ತದೆ. ಮೂಡಿಗೆರೆ ಮತ್ತು ಅದರ ಹಿನ್ನೆಲೆಯಲ್ಲಿರುವಂತ ಮುನ್ನಾ ಜಂಗ್ಲಿ ಅನ್ನುವಂತ ಒಂದು ಹಳ್ಳಿ, ಆ ಹಳ್ಳಿಯ ನಡುವೆ ಇರುವಂತದ್ದು ಯಾವುದು ಅಂದ್ರೆ ಹಳೆ ಕೊಪ್ಪ. ಆ ಹಳೆ ಕೊಪ್ಪದೊಳಗ ಸುಬ್ಬಣ್ಣನವ್ರ ಮನೆಯ ಹಿತ್ತಲದಲ್ಲಿ ಒಂದು ಘಟನೆ ನಡೆದಿತ್ತು. ಅದೇನು ಅಂದ್ರೆ, ತೋಟದ ಮನೆಯಲ್ಲಿ ಮಲಗಿದ್ದ ಸುಬ್ಬಣ್ಣನಿಗೆ ಮನೆಯ ಹಿತ್ತಲಲ್ಲಿ ರಾತ್ರಿ ಇದ್ದಕ್ಕಿದ್ದಂತೆ ಅನೇಕ ನಾಯಿಗಳು ಬೊಗಳಿದ್ದು ಕೇಳಿಸಿತು. ಅಲ್ಲಿ ಏನಾಗತ್ತೆ, ಸುಬ್ಬಣ್ಣವರಿಗೆ ಅಲ್ಲಿ ನಾಯಿಗಳು ಬೊಗಳುವಂಥದ್ದು ಸೌಂಡ್ ಕೇಳುತ್ತೆ, ಶಬ್ದ ಕೇಳುತ್ತೆ. ಏನು ಶಬ್ದ? ನಾಯಿ ಬೊಗಳ್ತಾ ಇದ್ದು. ಎದಕ್ಕೆ ಬೊಗಳ್ತಾ ಇತ್ತು ಅಂದ್ರೆ, ಇಷ್ಟೊಂದು ನಾಯಿಗಳು ಎಲ್ಲಿಂದ ತನ್ನ ಮನೆ ಹಿತ್ತಲಿಗೆ ಬಂದವು ಎಂದು ಅಚ್ಚರಿ ಪಡುತ್ತಾ ಏನು ಗಲಾಟೆ ನೋಡಲು ಸುಬ್ಬಣ್ಣ ಲಾಠಿಯನ್ನು ಹಿಡಿದು ಹೊರಬಂದ. ಆ ನಾಯಿ ಬೊಗಳ್ತಿರುವುದು ಮತ್ತು ಆ ನಾಯಿಗಳು ಬೊಗಳ್ಕೊತೆಯಲ್ಲಿ ಬರ್ತಾ ಇದ್ರು, ಇವ್ರು ಹಿತ್ತಲ ಮನೆ ಕಡೆ ಬರ್ತಾ ಇದ್ವಲ್ಲ, ಅದಕ್ಕೆ ಅವ ಅಚ್ಚರಿ ಪಡುತ್ತಾ ಗಾಬರಿಯಾಗಿ ಲಾಠಿನ ಹಿಡ್ಕೊಂಡು ಅವ ಸುಬ್ಬಣ್ಣ ಹಿಡ್ಕೊಂಡ ಹೊರಗೆ ಬಂದ. ಕೊಟ್ಟಿಗೆ ಬಳಿ ಗಲಭೆ ಮಾಡುತ್ತಿದ್ದ ನಾಯಿಗಳನ್ನ ಓಡಿಸಲು ಹಜ ಎಂದು ಕೂಗುತ್ತಾ ಸುಬ್ಬಣ್ಣ ಅತ್ತ ಸಾಗುತ್ತಲೂ ಕೊಟ್ಟಿಗೆ ಕಂಬಗಳು ಲಟಲಟ ಮುರಿದಿದ್ದು, ಎಂಥದೋ ಕತ್ತಲಲ್ಲಿ ದಡದಡನೆ ನಡೆದ ಸದ್ದು ಅವನ ಹಿಂದೆ ಅದರ ಹಿಂದೆ ನಾಯಿಗಳ ದಂಡು ಬೊಗಳಿಕೊಂಡು ಓಡಿದ್ದು ಕೇಳಿಸ್ತು. ಅವನ ಲಾಟನ್ ಇಟ್ಕೊಂಡು ಹೊರಗೆ ಬರ್ತಾನೆ. ಬಂದು ಕೊಟ್ಟಿಗೆ ಬಳಿ ಗಲಭೆ ಮಾಡುತ್ತಿದ್ದ ನಾಯಿಗಳನ್ನ, ಅಲ್ಲೇನ್ ಕೂಗಾಡ್ತಾ ಇರುವಂತ ನಾಯಿಗಳನ್ನ ಓಡಿಸಲು ಆತ ಏನ್ ಹೇಳ್ತಾನ, ಹಚ ಕೂಗ್ತಾನ ಅಂತ. ಆ ನಾಯಿ ಹೊಡಿತಾ ಇರ್ತಾನೆ. ಹಚ ಎಂದು ಕೂಗುತ್ತಾ ಸುಬ್ಬಣ್ಣ ಅತ್ತ ಸಾಗುತ್ತಲೋ ಹಾಗೆ ಹಚ್ಚೇಳಿ ನಾಯಿ ಬೆದರಿಸ್ತಾ ಹೊಡೆಸ್ತಾ ಆ ಕಡೆ ಸಾಗುತ್ತಾ ಇರ್ಬೇಕಾದ್ರೆ ಕೊಟ್ಟಿಗೆ ಕಂಬಗಳು ಲಟ ಮುರಿದದ್ದು. ಆ ಕೊಟ್ಟಿಗೆ ಕಡೆ ಅವ್ನು ನೋಡ್ತಾ ಇದ್ದ. ಆದ್ರೆ
ಆ ಕಡೆ ಸಾಕ್ತಿರುವಂತ ಸಂದರ್ಭದೊಳಗನ ಕೊಟ್ಟಿಗೆಯಲ್ಲಿ ಇದ್ದಂತ ಕಂಬಗಳು ಏನಾಗ್ಬಿಡ್ತು, ಲಟ ಲಟ ಮುರಿದು ಬಿಟ್ವು. ಅಲ್ಲಿ ಹಾಕಿರುವಂತ ಕಂಬಗಳು ಮುರಿದು ಬಿದ್ವು. ಎಂಥದೋ ಕತ್ತಲಲ್ಲಿ ದಡ ದಡನೆ ನಡೆದ ಸದ್ದು ಅದರ ಹಿಂದೆ ನಾಯಿಗಳು ದಂಡು ಬೊಗಳಿಕೊಂಡು ಓಡಿದ್ ಕೇಳಿಸ್ತು. ಅಲ್ಲೇನು ಆ ಕಂಬಗಳ ಮುರಿದು ಬಿದ್ದು ಅದ್ರ ಹಿಂದಲೇ ಕತ್ತಲೊಳಗು ಒಂದು ದಡ ದಡನೆ ದೊಡ್ಡ ಸಪ್ಪಳದಂಗ ಆಯ್ತು. ಅದ್ರ ಹಿಂದೆ ನಾಯಿ ಏನ್ ಮಾಡಿದು, ಬೊಗಳ್ಕೊಂಡ ಓಡಿ ಹೋದು. ಗಾಬರಿಯಿಂದ ನೋಡ್ತಿದ್ದ ಸುಬ್ಬಣ್ಣನ ಕಣ್ಣೆದರೆ ಇಡೀ ಕೊಟ್ಟಿಗೆಯ ಮಾಡು ದೊಪ್ಪಣೆ ಕುಸಿದು ಬಿತ್ತು. ಅಲ್ಲೇನು ಆತ ಕೊಟ್ಟಿಗೆ ಹಾಕಿದ್ದಲ್ಲ, ಆ ಕೊಟ್ಟಿಗೆ ಏನಾಗತ್ತೆ, ಆ ಕೊಟ್ಟಿಗೆ ಮನೆ ಇಡೀ ಒಟ್ಟು ಕುದಿಸ್ಕೊಂಡು ಬಿದ್ದು ಬಿಡತ್ತೆ. ದೊಪ್ಪಣೆ ಕೊಟ್ಟಿಗೆ ಇಡೀ ಆ ಕೊಟ್ಟಿಗೆ ಮನೆ ಹಿಂದೆ ಹಿತ್ತಲಾಗಿರುವಂತ ಮನೆ ಕುಸಿದು ಬಿದ್ದು ಬಿಡ್ತು. ಕೊಟ್ಟಿಗೆಯೊಳಗಿದ್ದ ಹಲವಾರು ಮೇಕೆಗಳು ಅರಚಲು ಶುರು ಮಾಡಿದ್ವು. ಅಲ್ಲಿ ಕೊಟ್ಟಿಗೆ ಒಳಗಿರುವಂತಹ ಹಲವಾರು ಮೇಕೆಗಳು, ಆಡುಗಳು ಇದ್ವಲ್ಲ, ಅವು ಚೀರಾಡ್ತಾ ಇದ್ವು, ಕೂಗಾಡ್ತಾ ಇದ್ವು. ಅಕ್ಕಪಕ್ಕದ ಮನೆಯವರು, ಆಳುಗಳು ಸೇರಿ ಕುಸಿದು ಬಿದ್ದಿದ್ದ ಮಾಡನ್ನು ಆಚೀಚೆ ಸರಿಸಿ ಮೇಕೆಗಳನ್ನ ಹೊರ ತೆಗೆಯೋದ್ರೊಳಗೆ ಕೆಲವರು ಸತ್ತು ಹೋದ್ವು. ಅದೇನು ಕೊಟ್ಟಿಗೆ ಮಾಡು, ಆ ಕೊಟ್ಟಿಗೆ ಮನೆಯದು ಏನ್ ಮೇಲಿಂದ ಬಿದ್ದಿತ್ತಲ್ಲ, ಚಾವಣಿ ಬಿದ್ದಿತ್ತಲ್ಲ, ಅದನ್ನ ಎಲ್ಲರೂ ತೆಗೆದು ಸ್ವಲ್ಪ ಅಲ್ಲಿ ಸುತ್ತಮುತ್ತಿರುವಂತವ್ರು ಬಂದು ಅದನ್ನ ಸರಿಸಿ ಎಲ್ಲ ತೆಗೆದ್ಬೇಕಾದ್ರೆ ಕೆಲವೊಂದಿಷ್ಟು ಮೇಕೆಗಳು ಹೊರ ತೆಗೆದ್ರೊಳಗೆ ಏನಾಗ್ಬಿಟ್ಟಿದ್ದು, ಸತ್ ಬಿಟ್ಟಿದ್ವು. ಕೊಟ್ಟಿಗೆಯನ್ನೇ ಉರುಳಿಸಿ ಓಡಿ ಹೋಗ್ಬೇಕಾದ್ರೆ ಇದು ಆನೆಯಂತ ಪ್ರಾಣಿಗೆ ಮಾತ್ರ ಸಾಧ್ಯ ಎಂದು ಊಹಿಸಿದ ಅವರು ಮೇಕೆಯ ಮೇವನ್ನ ಕದ್ದಿರಬೇಕಾದ್ರೆ ಇದು ಕೃಷ್ಣೇಗೌಡರ ಆನೆಯ ಸರಿ ಎಂದು ನಿರ್ಧರಿಸಿ ಸತ್ತ ಮೇಕೆಗಳನ್ನ ಎದುರಿಗಿಟ್ಟುಕೊಂಡು ಕೃಷ್ಣೇಗೌಡರ ಆನೆಗೆ ಬಗೆ ಬಗೆಯಾಗಿ ನಿಂದಿಸತೊಡಗಿದರು. ಸರಿ, ಇದು ಘಟನೆ ಯಾರಿಂದ ನಡೀತು ಅನ್ನುವಂಥದ್ದೊಂದು, ಕೊಟ್ಟಿಗೆನೇ ಉರುಳಿಸಿ ಬೀಳುವಂತ ಸ್ಥಿತಿ ಇರುವಂತದ್ದು ಯಾವುದು, ಆನೆಗೆ. ಹೌದಾ? ಉರುಳಿಸಿ ಓಡಿ ಹೋಗ್ಬೇಕಾದ್ರೆ ಇದು ಆನೆ ಅಂತ ಕೆಲಸ ಅಥವಾ ಆನೆ ಅಂತ ಪ್ರಾಣಿಗೆ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಊಹಿಸಿದ್ರು. ಆನೆನ ಮಾಡೈತಿ ಅನ್ನುವಂಥದ್ದನ್ನ ನೀವು ವಿದ್ಯಾರ್ಥಿಗಳು ಇಲ್ಲಿ ಗಮನಿಸ್ಬೇಕು. ಆನೆನ ಮಾಡಿದ ಹೇಳಿದ್ರು, ಹೌದಾ? ಆನೆದ ಕೆಲಸ ಇದು ಅಂತೇಳಿ. ಇದಕ್ಕಿಂತ ಪೂರ್ವದೊಳಗೆ ಏನಾಗಿತ್ತು, ಕಾಡಿನ ಆನೆಗಳು ಊರ್ ಕಡೆಗೆ, ನಾಡಿನ ಕಡೆ ಬರ್ತಾ ಇದ್ವು. ಎದಕ್ ಬರ್ತಾ ಇದ್ವು ಅಂದ್ರೆ ಕೃಷ್ಣೇಗೌಡರ ಆನೆ ಹೆಣ್ಣಾನೆ ಆಗಿತ್ತು, ಹಿಂಗಾಗಿ ಅಲ್ಲಿಯ ಕಾಡಿನ ಆನೆಗಳು ಕೂಡ ಬರ್ತಿದ್ವು ಅನ್ನುವಂಥದ್ದು ಒಂದು ಹೇಳ್ತಾರೆ. ನಂತರ ಅವಾಗವಾಗ ಒಟ್ಟು ಯಾವುದೋ ಕಾರಣ ಇಟ್ಕೊಂಡು ಕಾಡಿನ ಆನೆಗಳು ಊರ ಕಡೆ ಬರ್ತಿದ್ವು ಅನ್ನುವಂಥದ್ದು ಸಂದರ್ಭ ನಾವು ನೋಡಿದ್ದೀವಿ ಅನ್ನುವಂಥದ್ದು ಇಲ್ಲಿ ಊಹೆ ಮಾಡ್ಬೋದು ನಾವು. ಅದು ಕೃಷ್ಣೇಗೌಡರ ಆನೆ ಆಗಿರ್ಬೋದು ಅಥವಾ ಕಾಡಾನೆ ಕೂಡ ಆಗಿರ್ಬೋದು. ಆದ್ರೆ ಕೆಲಸ ಆಗಿರೋದು ಮಾತ್ರ ಅದನ್ನ ಯಾವುದು ಕೊಟ್ಟಿಗೆ ಬೀಸಿರೋದು ಯಾವುದು ಆನೆನೆ. ಆದ್ರೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು, ಅದೇನು ಕೃಷ್ಣೇಗೌಡನ ಆನೆನ ಮಾಡ್ತೋ ಅಥವಾ ಕಾಡಾನೆ ಮಾಡ್ತೇವೆ ಅನ್ನುವಂಥದ್ದು. ಇವ್ರು ಊಹೆ ಮಾಡ್ತಾರೆ, ಏನ್ ಮಾಡ್ತಾರ ಅಂದ್ರೆ ಇದು ಕೃಷ್ಣೇಗೌಡನ ಆನೆದೇ ಕೆಲಸ. ಅವ್ರು ಮೇಕೆಯ ಮೇವನ್ನ ಕದ್ದಿರ್ಬೇಕಾದ್ರೆ ಇದು ಕೃಷ್ಣೇಗೌಡರ ಆನೆಯ ಸರಿ ಎಂದು ನಿರ್ಧರಿಸಿ, ಕೃಷ್ಣೇಗೌಡರ ಆನೆನ ಇದು ಮೇವು ಕದಿಯಾಕೆ ಬಂದು ಈ ರೀತಿ ಮಾಡೈತೆ ಹೇಳಿ ಅದ್ರ ಮೇಲೆ ಆರೋಪವನ್ನು ಮಾಡ್ತಾ ಅದನ್ನು ನಿರ್ಧಾರವಾಗಿ ಹೇಳ್ತಾ ಸತ್ತ ಮೇಕೆಗಳನ್ನ ಎದುರಿಗಿಟ್ಕೊಂಡು ಕೃಷ್ಣೇಗೌಡರ ಆನೆಗೆ ಬಗೆ ಬಗೆಯಾಗಿ ನಿಲ್ಲಿಸತೊಡಗಿದ್ರು. ಅದನ್ನ ಆನೆ ಚೆನ್ನಾಗಿ ಬೈತಾ ಇದ್ರು, ನಿಂದನೆ ಮಾಡ್ತಾ ಇದ್ರು. ಅಲ್ಲಿ ಸತ್ ಮೇಕೆಗಳನ್ನ ತಗೊಂಡು ಎದುರಿಗಿಟ್ಕೊಂಡು ಈ ಕೃಷ್ಣೇಗೌಡರ ಆನೆನ ಹಿಂಗ್ ಮಾಡ್ತು, ಅದು ಯಾವಾಗಾರ ಹಾಳಾಗ್ತತೋ ಏನೋ, ನಮ್ಗೆಲ್ಲ ಹಿಂಗ್ ತೊಂದರೆ ಮಾಡ್ತಾ ಇದೆ ಅಂತೇಳಿ ಚೀರಾಡ್ತಾ ಅದನ್ನ ಮೇಲೆ ನಿಂದಿಸ್ತಾ ಬೈತಾ ಆ ಮೇಕೆಗಳನ್ನ ಎದುರಿಟ್ಕೊಂಡು ಕೂತ್ಕೊಂಡು ಇನ್ನೊಂದು ಸಾರಿ ಅದು ಇತ್ಲಾಗೆ ಮುಖ ಹಾಕಿ ಅದನ್ನ ಕೊಯ್ತೀನಿ ಎಂದು ಸುಬ್ಬಣ್ಣ ಅಲ್ಲಿ ಅನುಕಂಪ ಸೂಚಿಸ್ತಾ ನಿಂತಿದ್ದ ಅಕ್ಕಪಕ್ಕದ ಮನೆಯ ಪ್ರೇಕ್ಷಕರೆದುರು ಕೂಗಾಡಿದ. ಅದೇನು ಮೇಕೆಗಳನ್ನ ಹಾಕೊಂಡು ಅಲ್ಲಿ ಇಟ್ಕೊಂಡು ಆ ಕೃಷ್ಣೇಗೌಡರ ಆನೆ ನಿಲ್ಲಿಸ್ತಾ ಇದ್ನಲ್ಲ, ಅದು ಇನ್ನೊಂದ್ಸಾರಿ ಈ ಕಾಡು ಏನಾದ್ರೂ ಬರ್ಲಿ ಬಂತಂದ್ರೆ ಅದನ್ನ ಏನ್ ಮಾಡ್ಬಿಡ್ತೀನಿ, ಕೋವಿಲೆ ಹೌದಾ ಅದನ್ನ ಸಾಯಿಸ್ಬಿಡ್ತೀನಿ ಅನ್ನೋವಂಥದ್ದನ್ನು. ಕೋವಿಲೆ ಅದನ್ನ ಏನ್ ಮಾಡ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅನ್ನೋವಂಥದ್ದನ್ನು. ಅಂದ್ರೆ ಅದನ್ನ ಒಂದು ಆಯುಧದಿಂದ ಅದನ್ನ ಹೊಡೆದು ಸಾಯಿಸ್ಬಿಡ್ತೀನಿ ಅನ್ನೋವಂಥ ವಿಚಾರ. ಇದು ಹೇಳ್ತಾರಲ್ಲ, ಖಡ್ಗನೋ ಅಥವಾ ಚಾಕುನೋ ಚೂರಿಯಿಂದನೋ ಅದನ್ನ ಸಾಯಿ ಹೊಡೆದ್ಬಿಡ್ತೀನಿ ಅನ್ನೋ ರೀತಿ. ಏನು ಸುಬ್ಬಣ್ಣ ಅಲ್ಲಿ ಅನುಕಂಪ ಸೂಚಿಸ್ತಿದ್ದಂತ ಎಲ್ರು ಮರಗ್ತಾ ಇದ್ರು. ಏನ್ ಹಿಂಗಾಗ್ಬಿಡ್ತಲ್ಲ ಕೃಷ್ಣೇಗೌಡರ ಹಿಂಗ್ ಮಾಡ್ತಲ್ಲ ಅಂತೇಳಿ ಎಲ್ರು ಮರಗ್ತಾ ಇದ್ರು. ಆ ಮರುಗುವಂತ ಸಂದರ್ಭದೊಳಗ ಆತ ಅಲ್ಲಿ ಪ್ರೇಕ್ಷಕರು ಈ ರೀತಿ ಬಾಯಿ ಮಾಡ್ತಾ ಕೂಗಾಡ್ತಾ ಹೇಳ್ತಾ ಇದ್ದ. ಮುಂದೆ ಸರಿಯೋ ತಪ್ಪೋ ಅವನಿಗಾದ ಅನ್ಯಾಯಕ್ಕ ಯಾರಿಗಾದ್ರೂ ಶಿಕ್ಷೆ ಆಗದೆ ಅವನ ಮನಸ್ಸಿಗೆ ಸಮಾಧಾನ ಆಗುವ ಹಾಗಿರ್ಲಿಲ್ಲ. ಅದು ಸರಿಯೋ ತಪ್ಪೋ, ಕೃಷ್ಣೇಗೌಡ ಹಾನಿ ಮಾಡೈತೋ ಅಥವಾ ಕಾಡಿನ ಹಾನಿ ಮಾಡೈತೋ, ಅದು ಯಾವ್ದು ಸರಿಯೋ ಯಾವ್ದು ತಪ್ಪೋ, ಆದ್ರೆ ಅವನಿಗೆ ಸಮಾಧಾನ ಆಗೋದು ಯಾವಾಗಂದ್ರೆ ಅವನಿಗೆ ಅನ್ಯಾಯ ಆಗಿದೆ. ಆ ಅನ್ಯಾಯಕ್ಕೆ ನ್ಯಾಯ ಸಿಕ್ಕು ಅವ್ರಿಗೆ ಶಿಕ್ಷೆ ಆಗ್ಬೇಕು.
ಅಂದಾಗ ಅವನ ಮನಸ್ಸಿಗೆ ಒಂದು ರೀತಿ ಸಮಾಧಾನ ಆಗ್ತಿತ್ತು ಅನ್ನುವಂಥದ್ದು. ಹಿಂಗಾಗಿ ಅವನಿಗೆ ಸಮಾಧಾನ ಇರಲಿಲ್ಲ, ಶಿಕ್ಷೆ ಆಗದೆ ಅವ್ರ ಮನಸ್ಸಿಗೆ ಯಾರಿಗೆ ಸುಬ್ಬಣ್ಣ ಅವ್ರಿಗೆ ಸಮಾಧಾನನೇ ಇರಲಿಲ್ಲ. ಅದೇ ದಿನ ಇನ್ನೊಂದು ಘಟನೆ ಆಗ್ತತಿ. ಅದೇ ದಿನ ರಾತ್ರಿ ಶಿವೇಗೌಡರ ಸಾಮಿಲ್ಲಿಗೆ ಕಳ್ಳನಾಟ ಸಾಗಿಸಿದ್ದಂತ ಅಬ್ಬಾಸ್ನ ಲಾರಿ ರಸ್ತೆ ಪಕ್ಕದ ಗೋಣಿ ಮರಕ್ಕೆ ಡಿಕ್ಕಿ ಹೊಡೆದು ಮರದ ದಿನ್ನಿಗಳಿಗೂ ಗೋಣಿ ಮರಕ್ಕೂ ನಡುವೆ ಸಿಕ್ಕಿ ಬಿದ್ದ ಡ್ರೈವರ್ ಅಬ್ಬಾಸ್, ಕ್ಲೀನರ್ ಕೃಷ್ಣ ಇಬ್ರು ಅಪ್ಪಚ್ಚಿಯಾಗಿ ಹೋದ್ರು. ಅದೇ ದಿನ ಇನ್ನೊಂದು ಘಟನೆ ನಡೆದಿತ್ತು. ಅದೇನ್ ಘಟನೆ ಅಂದ್ರೆ, ಅದೇ ದಿನ ರಾತ್ರಿ ಏನಾಗ್ಬಿಟ್ಟಿತ್ತು, ಇವ್ರ ಹಿತ್ತಲ ಮನೆ ಒಳಗಿದ್ದಂತ ಮೇಕೆಗಳ ಕೊಟ್ಟಿಗೆ ಮಾಡನ್ ಕೆಡದ ಹೋಗಿತ್ತಲ್ಲ, ಅದೇ ದಿನಾನ ಇನ್ನೊಂದು ಘಟನೆ ನಡೆದಿತ್ತು. ಏನ್ ಘಟನೆ ಅಂದ್ರೆ, ರಾತ್ರಿ ಶಿವೇಗೌಡರ ಸಾಮಿಲ್ಲಿಗೆ ಕಳ್ಳನಾಟ ತಗೊಂಡು ಹೋಗ್ತಾ ಇದ್ರು. ಯಾವ್ದು ಕಟ್ಟಿಗೆ ದಿನ್ನೆಗಳನ್ನು ತಗೊಂಡು ಹೋಗ್ತಾ ಇದ್ರು. ಕಳ್ಳನಾಟ ಅಂದ್ರೆ ರಾತ್ರಿ ಕಳ್ಳು ಮಾಡ್ಕೊಂಡು ತಗೊಂಡು ಹೋಗ್ತಾ ಇರುವಂತದ್ದು. ಅದು ಅದ ಮೊದ್ಲೇ ಒಂದು ಘಟನೆ ನೋಡಿದ್ವಿ ನಾವು. ಆ ಶಿವೇಗೌಡ ಸಾಮಿಲಿನೊಳಗ ಕಳ್ಳನಾಟ ಇಳಿಸ್ಬೇಕಾದ್ರೆ ಆ ವೇಲಾಯುಧ ಏನ್ ಮಾಡ್ತಾನೆ, ಆನೆಗೆ ಸೂಚಿಸ್ಬಿಡ್ತಾನೆ. ಆನೆಗೆ ಏನ್ ಗೊತ್ತು, ಆ ಕಳ್ಳನಾಟ ಮತ್ತು ಲಾರಿ ಕಟ್ಟಿರುವಂತ ಆ ಹಗ್ಗವನ್ನ ಬಿಚ್ಚಿರುದಿಲ್ಲ. ಅದು ಆನೆ ಹಾಗೆ ಅದನ್ನ ನಾಟವನ್ನ ಏನ್ ಮಾಡ್ತತಿ, ಆ ದಿನ್ನೆಯನ್ನ ಹಾಗೆ ನುಗ್ಸಾಕ್ ಹೋಗ್ತತಿ. ಅದ್ರ ಜೊತೆನೆ ಏನಾಗ್ತತಿ, ಲಾರಿನೂ ಕೂಡ ಬೀಳತ್ತೆ. ಅಲ್ಲಿದ್ದಂತ ಡ್ರೈವರ್ ಕೂಡ ಆ ಜಾಕ್ ಬಿದ್ದು ಸಾಯ್ತಾನೆ ಅನ್ನುವಂಥದ್ದು ಘಟನೆ ನೋಡ್ತೀವಿ. ಇಲ್ಲಿ ಕೂಡ ಅದಕ್ಕೇನು ಹೊರತಾಗಿರ್ಲಿಲ್ಲ. ಶಿವೇಗೌಡರು ಸಾಮಿಲಿಗೆ ಕಳ್ಳನಾಟ ಹೋಗ್ತಿತ್ತಲ್ಲ, ಹೋಗ್ತಿರ್ಬೇಕಾದ್ರೆ ಅಬ್ಬಾಸನ ಲಾರಿ ಏನ್ ಮಾಡುತ್ತೆ, ಪಕ್ಕದ ಒಂದು ಗೋಣಿ ಮರಕ್ಕೆ ಡಿಕ್ಕಿ ಹೊಡೆದು ಮರದ ದಿನೆಗಳು ಮತ್ತು ಗೋಣಿ ಮರಕ್ಕೂ, ಅದೇನ್ ಕ್ಯಾಬಿನ್ ಒಳಗಿರುವಂತ ಡ್ರೈವರ್ ಮತ್ತು ಕ್ಲೀನರ್ಗಳು ಹಿಂದೆ ಲೋಡ್ ಮಾಡಿರುವಂತ ದಿನ್ನೆಗಳು ಮತ್ತು ಮುಂದೆ ಇರುವಂತ ಮರಕ್ಕೂ ನಡು ಸತ್ತಿರ್ತಾರ ಅವರು. ಆಕ್ಸಿಡೆಂಟ್ ಆದ ರೀತಿ ಒಳಗ ಅಪ್ಪಚ್ಚಿ ಆಗಿ ಹೋಗಿದ್ರು. ಅದು ಸರಿ ಹೆಂಗಾಯ್ತು ಅದ ಘಟನೆ ಅಂತ ಹೇಳ್ತಾ ಹೋಗ್ತಾರೆ. ಲೋಡ್ ಲಾರಿ ಬಿಟ್ಟುಕೊಂಡು ಬರ್ತಿದ್ದಂತ ಅಬ್ಬಾಸ್ಗೆ ಇದಕ್ಕಿದ್ದಂತೆ 2 ದಮ್ ಬಿಡಿ ಎಳೆಯುವ ಕೇವಲು ಶುರುವಾಯಿತು. ಲೋಡ್ ಲಾರಿ ತುಂಬ್ಕೊಂಡು ಬರ್ತಿರ್ಬೇಕಾದ್ರೆ ಅಬ್ಬಾಸ್ಗೆ ಏನ್ ಅನ್ಸುತ್ತೆ, 1-2 ದಮ್ ಬೀಡಿ ಎಳಿಬೇಕು ಅನ್ಸುತ್ತೆ. ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರೆ ಬೀಡಿ ಎಳಿಬೇಕು ಅಂತ ಅನ್ಸುತ್ತೆ. ಕ್ಲೀನರ್ ಕೃಷ್ಣನ್ಗೆ ಚೂರು ಸ್ಟೇರಿಂಗ್ ಹಿಡಿಯೋ, ಬೀಡಿ ಹತ್ತಿಸ್ಕೋತೀನಿ, ಬಾಯಿ ಯಾಕೋ ಒಂಥರ ಆಗ್ತಿದೆ ಎಂದು ಅವನ ಕೈಗೆ ಸ್ಟೇರಿಂಗ್ ಕೊಟ್ಟ. ಕಲ್ಪನೆ ಮಾಡ್ಕೊಡ್ರಿ, ಲಾರಿ ತಗೊಂಡು ಹೋಗ್ತಾ ಇದಾರ, ಲಾರಿ ತಗೊಂಡು ಕಟ್ಟಿಗೆಯನ್ನ ಲೋಡ್ ಮಾಡಿದಾರ. ಅದು ರಾತ್ರಿ ಹೋಗ್ತಾ ಇರುವಂಥದ್ದು, ಯಾಕಂದ್ರೆ ಕಳ್ಳನಾಟ, ಅದು ರಾತ್ರಿ ಕಳ್ಳ ಸಾಗಾಣಿಕೆ ಮಾಡ್ತಾ ಇರುವಂಥದ್ದು. ಎಲ್ಲಿಗಂದ್ರೆ ಶಿವೇಗೌಡರ ಸಾಮಿಲ್ಗೆ ಹೋಗ್ಬೇಕಾಗಿತ್ತು. ಅದು ತಗೊಂಡು ಹೋಗ್ತಿರ್ಬೇಕಾದ್ರೆ ಈ ಡ್ರೈವರ್ ಅಬ್ಬಾಸ್ಗೆ ಏನ್ ಅನ್ಸುತ್ತಂದ್ರೆ, 1-2 ದಮ್ ಬೀಡಿ ಹೇಳ್ಬೇಕಂತ ಹೇಳಿ ಅನ್ಸುತ್ತೆ. ಅದು ತೇವಲು ಅನ್ನುವಂಥದ್ದು ಹೇಳ್ತಾರೆ. ತೇವಲು ಶುರು ಆಯ್ತು ಅವನಿಗೆ. ಒಟ್ಟು 2 ದಮ್ ಬೀಡಿ ಹೇಳ್ಬೇಕಂತ ಅವನಿಗೆ ಅನ್ಸತ್ತೆ. ಅವನಿಗೆ ದಮ್ ಬೀಡಿ ಹೇಳಿ ತನಕ ಸಮಾಧಾನ ಇಲ್ಲ, ಹೋಗಿ ಲೋಡ್ ಅಲ್ಲಿ ತರಿಬಿ ಅಥವಾ ಅವನು ಸೇರ್ಬೋದಾಗಿತ್ತು. ಅದೊಂದು ತೇವಲಲ್ಲ, ಹಿಂಗಾಗಿ ಆತ ಸೇರ್ಲೇಬೇಕಾಗಿತ್ತು. ಅಲ್ಲಿ ಅವ್ನು ಕ್ಲೀನರ್ ಕೃಷ್ಣನ್ಗೆ ಹೇಳ್ತಾನೆ, ಅವನ ಜೊತೆ ಇರುವಂತ ಕ್ಲೀನರ್ ಇರ್ತಾನೆ ಕೃಷ್ಣ ಅನ್ನುವಂತ, ಅವ್ನಿಗೆ ಹೇಳ್ತಾನೆ, ಚೂರು ಸ್ಟೇರಿಂಗ್ ಹಿಡಿಯೋ, ಲಾರಿ ಇದು ಹ್ಯಾಂಡಲ್ ಹಿಡಿಯೋ ಕೇಳ್ತಾನ. ಸ್ಟೇರಿಂಗ್ ಹಿಡಿಯೋ, ಬಿಡಿ ಹತ್ತಿಸ್ಕೋತೀನಿ, ಸ್ವಲ್ಪ ಸ್ಟೇರಿಂಗ್ ಹಿಡಿ, ನಾನು ಬಿಡಿ ಹತ್ತಿಸ್ಕೋತೀನಿ ಅಂತ ಕೇಳ್ತಾನೆ. ಬಾಯಿ ಹಾಕೋ ಒಂಥರ ಆಗ್ತಿದೆ ಅಂತ ಹೇಳಿ ಅವನ ಕೈಗೆ ಸ್ಟೇರಿಂಗ್ ಕೊಡ್ತಾನೆ. ಜೇಬಿನಿಂದ ಬೀಡಿ ತೆಗೆದು ಬಾಯಿಗಿಟ್ಟು ಬೆಂಕಿ ಕಡ್ಡಿ ಗೀರಿ 1 ದಮ್ ಎಳೆದು ಅದರ ಹೊಗೆಯಲ್ಲೇ ಊದಿ ಕಡ್ಡಿ ನಂದಿಸಿ ಆತ ಏನ್ ಮಾಡ್ತಾನೆ, ಸರಿ ಹಂಗಾರ ಅವ್ನ ಬೀಡಿ ಹತ್ತಿಸ್ಕೊಳ್ಳಾಗ ಏನ್ ಮಾಡ್ತಾನೆ, ಡ್ರೈವರ್ ಕೃಷ್ಣ ಏನ್ ಮಾಡ್ತಾನೆ, ಆ ಸ್ಟೇರಿಂಗ್ ಅನ್ನು ಹಿಡಿತಾನೆ. ನೀವು ಜೇಬಿನಿಂದ ಬೀಡಿ ತೆಗೆದು ಬಾಯಲ್ಲಿ ಇಟ್ಕೊಂಡು ಅದಕ್ಕೆ ಬೆಂಕಿ ಕಡ್ಡಿ ಗೀರಿ 1 ದಮ್ ಎಳೆದು ಅದ್ರ ಹುಗಿಯಲ್ಲಿ ಏನ್ ಮಾಡ್ತಾನೆ, ಕಡ್ಡಿಯನ್ನು ನೊಂದಿಸ್ತಾನೆ. 1 ದಮ್ ಜಗ್ಗಿ ಅದ್ರ ಹುಗಿಯಿಂದನೇ ಆ ಕಡ್ಡಿಯನ್ನು ನೊಂದಿಸಿ ತಲೆ ಎತ್ತಿ ಎದುರು ನೋಡಿದ. ಏನೋ 1 ದಮ್ ಹೊಡೆದು ಅದ ಹುಗಿ ಬಿಟ್ಟು ಆ ಕಡ್ಡಿ ಕೊರೆದಿರುವಂತ ಕಡ್ಡಿಯನ್ನು ಆರಿಸಿ ಮುಂದೆ ತಲೆ ಎತ್ತಿ ಎದುರಿಗೆ ನೋಡ್ತಾನೆ. ಲಾರಿ ಎದುರು ಮರದ ದೊಡ್ಡ ಕಾಂಡ ಬಂದು ನೇರವಾಗಿ ನುಗ್ಗುತ್ತಿದೆ. ಕಣ್ ತೆಗೆದು ಮುಂದೆ ನೋಡ್ತಾನೆ, ಒಂದು ದೊಡ್ಡ ಮರದ ದೊಡ್ಡ ಕಾಂಡ ಬಂದು ಆ ಲಾರಿ ಕಡೆ ನುಗ್ತಾ ಇದೆ ಅನ್ನುವಂತ ರೀತಿ ಒಳಗ ನುಗ್ತಿದೆ. ಆದ್ರೂ ಕೈ ಮೀರಿಲ್ಲ, ಏನೋ ಅವ್ನು ಟರ್ನ್ ಮಾಡ್ಬೋದಾಗಿತ್ತು. ಅವಾಗ ಅವನು ಹೇಳ್ತಾನ, ಹೇ ಕೃಷ್ಣ, ಸ್ಟೇರಿಂಗ್ ಬಿಡೋ ಎಂದು ಕೂಗುತ್ತಾ ಸ್ಟೇರಿಂಗಿಗೆ ಕೈ ಹಾಕಿ ಲಾರಿ ಮೂತಿಯನ್ನ ದಾರಿ ಕಡೆಗೆ ತಿರುಗಿಸಲು ಯತ್ನಿಸಿದ. ಹೇ ಕೃಷ್ಣ, ಕೈ ಬಿಡೋದಂತ ಹೇಳಿ ಸ್ಟೇರಿಂಗ್ ಕೃಷ್ಣನ್ ಕೈಯಿಂದ ಬಿಡಿಸ್ಕೋಬೇಕಾದ್ರೆ ಕೂಗಾಡ್ತಾ ಸ್ಟೇರಿಂಗ್ ಕೈ ಹಾಕಿ ಆ ಲಾರಿ ಮೂತಿಯನ್ನು ಏನ್ ಮಾಡ್ಬೇಕಾಗೈತಿ, ಮರದ ಕಡೆ ಹೊಂಟಿತ್ತದು, ಅದನ್ನ ಸ್ಟೇರಿಂಗ್ ತಿರುಗಿಸಿ ದಾರಿ ಕಡೆ ತರುವಂತ ಕೆಲಸ ಮಾಡ್ಬೇಕಾಗಿತ್ತು ಅವನು.
ಆ ರೀತಿ ಪ್ರಯತ್ನ ಮಾಡ್ತಾ ಇದ್ದ. ಆದ್ರೆ ಕೃಷ್ಣನಿಗೆ ಮೈ ಮೇಲಿನ ಪರಿವೇ ಇದ್ದ ಹಾಗೆ ಕಾಣಲಿಲ್ಲ. ಸ್ಟೇರಿಂಗ್ ಹಿಡಿ ಎಂದು ಡ್ರೈವರ್ ಅನ್ನ ಹೇಳುವುದೊಂದೇ ಅವನ ತಲೆಯೊಳಗಿತ್ತೋ ಏನೋ. ಸ್ಟೇರಿಂಗ್ ಅಲ್ಲಾಡದೆ ಹಾಗೆ ವಜ್ರ ಮುಷ್ಟಿಯಲ್ಲಿ ಹಿಡಿದಿದ್ದ. ಸ್ಟೇರಿಂಗ್ ಹೆಂಗ್ ಹಿಡಿದಿರ್ತದೋ ವಜ್ರ ಮುಷ್ಟಿ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ದ. ವಜ್ರ ಯಾವ ರೀತಿ ಗಟ್ಟಿ ಇರ್ತದಲ್ಲ ಆ ರೀತಿಯಾಗಿ ಅಷ್ಟೊಂದು ಗಟ್ಟಿತನದಿಂದ ಆ ಸ್ಟೇರಿಂಗ್ ಅನ್ನ ಆತ ಹಿಡ್ಕೊಂಡಿದ್ದಕ್ಕೆ ವಜ್ರ ಮುಷ್ಟಿ ಅಂತ ಹೇಳುವಂಥದ್ದು. ಹಾಗೆ ಹಿಡ್ಕೊಂಡ್ಬಿಟ್ಟಿದ್ದ. ಗಡಿಬಿಡಿಯಲ್ಲಿ ನಿಸ್ಸಹಾಯಕನಾಗಿ ಒದ್ದಾಡ್ತಿದ್ದಂತ ಅಬ್ಬಾಸ್ಗೆ ಏನಾಯ್ತು, ಬ್ರೇಕ್ ಹಾಕ್ಬೇಕೆಂದು ತಲೆಗೆ ಹೊಳೆದಿದ್ದು ತುಂಬಾ ತಡವಾಗಿ. ಈ ರೀತಿ ಒದ್ದಾಡ್ತಿರುವಂತ ಡ್ರೈವರ್ ಅಬ್ಬಾಸನಿಗೆ ಸ್ಟೇರಿಂಗ್ ಇವನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಾನ, ಅದನ್ನ ಮೂವ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ. ಅದನ್ನ ಮರಕ್ ಹೋಗ್ತಿರುವಂತ ಗಾಡಿಯನ್ನು ಈ ಕಡೆ ರೋಡ್ ಕಡೆ ತರಕ್ ಸಾಧ್ಯವಾಗ್ಲಿಲ್ಲ. ಅಟ್ಲೀಸ್ಟ್ ಅವನು ಬ್ರೇಕ್ ಹಾಕಿದ್ದಂದ್ರೆ ನಿಂತ್ಕೊಳ್ತಿತ್ತೋ ಏನೋ. ಆದ್ರೆ ಈ ಎಲ್ಲಾ ಗದ್ದಲದೊಳಗ ಅವ್ನು ಬ್ರೇಕ್ ಹಾಕ್ಬಿಟ್ಟನು ಅಂತದ್ದು ಬೇಗನೆ ತಲೆಗೆ ಬರ್ಲಿಲ್ಲ. ತಲೆಗೆ ಬಂದ್ರು ಅದು ತುಂಬಾ ತಡವಾಗಿ. ಲಾರಿ ಮರಕ್ಕೆ ಡಿಕ್ಕಿ ಹೊಡೆದ ಕೂಡಲೇ ಹಿಂದುಗಡೆ ಇದ್ದಂತ ಅಪಾರ ತೂಕದ ದಿಮ್ಮಿಗಳು ಕ್ಯಾಬಿನ್ ಮುರಿದು ಮುನ್ನುಗ್ಗಿದ್ದವು. ಮರಕ್ಕೂ ದಿಮ್ಮಿಗಳಿಗೂ ನಡುವೆ ಸಿಕ್ಕಿದ್ದ ಕ್ಲೀನರ್ ಮತ್ತು ಡ್ರೈವರ್ ಇಬ್ರು ಅಲ್ಲೇ ಸತ್ತು ಹೋದ್ರು. ಇಬ್ರು ಏನಾಗ್ತಾರೆ, ಸತ್ತು ಹೋಗ್ಬಿಡ್ತಾರೆ. ಅವನು ಲೂಸ್ ಬಿಟ್ಟಿದ್ದಪ್ಪ ಅಂದ್ರೆ ಅದನ್ನೇನೋ ಟರ್ನ್ ಮಾಡಿ ರೋಡ್ ಕಡೆ ಗಾಡಿ ತಗೊಂಡ್ ಬರ್ಬೋದಾಗಿತ್ತು. ಅಟ್ಲೀಸ್ಟ್ ಅವನು ಅವಾಗ ಬ್ರೇಕ್ ಹಾಕಿದ್ರೆ ನಿಂತ್ಕೋತಿತ್ತೇನೋ ಅದು ಮರ ಅನ್ಕೊಡ್ದೆ. ಆದ್ರೆ ತಡವಾಗಿ ಅವನ ತಲೆಗೆ ಹೊಡೆದತಿ. ಬ್ರೇಕ್ ಹಾಕಿಕೊಡ್ದೇನೆ ಮರಕ್ಕೆ ಬಂದು ಡಿಕ್ಕಿ ಹೊಡೆದು ಬಿಡ್ತತಿ. ಹಿಂದಿದ್ದಂತ ದಿನ್ನಿಗಳು ಕ್ಯಾಬಿನ್ ಹೊತ್ಕೊಂಡು ಬಂದು ಇಬ್ರು ಡ್ರೈವರ್ ಮತ್ತು ಕ್ಲೀನರ್ ಅಲ್ಲೇ ಸತ್ತು ಹೋಗಿರ್ತಾರೆ. ಈ ರೀತಿ ಆಗುವಂಥದ್ದು. ಮುಂದೆ ಬೆಳಗ್ಗೆ ಮೂಡಿಗೆರೆಗೆ ಹೋಗುತ್ತಾ ಅಪಘಾತ ನಡೆದ ಜಾಗದಲ್ಲಿ ಸುಬ್ಬಣ್ಣ ನನಗೆ ಸಿಕ್ಕ. ಅವನು ಬೆಳಗ್ಗೆ ಎದ್ದು ತನ್ನ ಕೊಟ್ಟಿಗೆ ಬೀಳಿಸಿದ ಪ್ರಾಣಿ ಯಾವುದೆಂದು ನೋಡ ಹೋದಾಗ ಅದರ ಹೆಜ್ಜೆ ಗುರುತಿನಿಂದ ಅವನು ಏನ್ ಮಾಡಿದ, ಊಹಿಸಿದಂತೆ ಅದು ಆನೆ ಎನ್ನುವುದು ನಿಜವಾಗಿತ್ತು. ಇವ್ರು ಲೇಖಕರು ಬೆಳಗ್ಗೆ ಮೂಡಿಗೆರೆಗೆ ಹೋಗುತ್ತಾ ಅಪಘಾತ ನಡೆದ ಜಾಗದಲ್ಲಿ ಸುಬ್ಬಣ್ಣ ಸಿಗ್ತಾನ ಅವರಿಗೆ. ಅವನು ಹೇಳ್ತಾನ, ಅವನು ತನ್ನ ಕೊಟ್ಟಿಗೆಯನ್ನು ಬೀಳಿಸಿದಂತ ಪ್ರಾಣಿ ಯಾವುದನ್ನು ನೋಡಕ್ ಹೋದಾಗ ಅದ್ರ ಹೆಜ್ಜೆ ಗುರುತಿಸಕ್ ಹೋದಾಗ ಅದು ಅವ್ನು ಗೊತ್ತಾಗ್ತತಿ, ಇದು ಆನೆ ಹೆಜ್ಜೆ, ಇದು ನಿಜವಾಗ್ಲೂ ಆನೆನೇ ಅನ್ನುವಂಥದ್ದು ಗೊತ್ತಾಗ್ತತಿ. ಕೃಷ್ಣೇಗೌಡರ ತೋಟದ ದಿಕ್ಕಿನಲ್ಲಿ ಸಾಗಿದ್ದ ಹೆಜ್ಜೆ ಗುರುತುಗಳನ್ನ ನೋಡುತ್ತಾ ಆತ ಗೋಣಿ ಮರದವರೆಗೂ ಬಂದಾಗ ಅಲ್ಲಿ ಅಪ್ಪಚ್ಚಿಯಾದ ಲಾರಿ ಕಣ್ಣಿಗೆ ಬಿತ್ತು. ಅವನ ಹೆಜ್ಜೆ ನೋಡ್ತಾ ಬರ್ಬೇಕಾದ್ರೆ ಮುಂದೆ ಅದೇ ಹೆಜ್ಜೆ ಇಟ್ಕೊಂಡು ಹೋಗ್ತಿರ್ತಾನೆ. ಆ ಕೃಷ್ಣೇಗೌಡರ ತೋಟದ ದಿಕ್ಕಿನಲ್ಲಿ ಸಾಗಿದಂತ ಹೆಜ್ಜೆ ಗುರುತು ನೋಡುತ್ತಾ ಆತ ಅಲ್ಲಿ ಗೋಣಿ ಮರ ಇತ್ತಲ್ಲ, ಗೋಣಿ ಮರದವರೆಗೂ ಬಂದಾಗ ಅಲ್ಲಿ ಅಪ್ಪಚ್ಚಿಯಾಗಿದ್ದಂತ ಲಾರಿ ಕಣ್ಣಿಗೆ ಬಿತ್ತು. ತನ್ನ ಕೊಟ್ಟಿಗೆ ಬೀಳಿಸಿದ್ದು ಕೃಷ್ಣೇಗೌಡರ ಆನೆ ಎಂದು ತೀರ್ಮಾನಿಸಿ ಹೆಜ್ಜೆ ಗುರುತು ಹಿಂಬಾಲಿಸುವುದನ್ನ ಕೈ ಬಿಟ್ಟು ಲಾರಿ ಅಪಘಾತದ ಬಳಿ ನೆರೆದಿದ್ದ ಜನಕ್ಕೆ ನಿನ್ನೆ ರಾತ್ರಿ ತನ್ನ ಮನೆ ಹಿಂದೆ ನಡೆದ ಅನಾಹುತವನ್ನ ವಿವರಿಸುತ್ತಾ ನಿಂತ. ತನ್ನ ಮನೆಗೆ ರಾತ್ರಿ ನಡೆದಿರುವಂತ ಅನಾಹುತದ ಬಗ್ಗೆ ಆತ ಏನ್ ಮಾಡ್ತಾ ಇದ್ದ, ವಿವರಿಸ್ತಾ ಇದ್ದ. ಇನ್ನ ಸುಬ್ಬೇಗೌಡ ತನ್ನ ವರದಿ ಎಲ್ಲ ಹೇಳಿ ಮುಗಿಸಿ ಲಾರಿಯೊಳಗೆ ಇನ್ನುತ್ತಿದಾಗ ಕ್ಲೀನರ್ ಡ್ರೈವರ್ ಇಬ್ಬರು ಹೆಣಗಳು ಸ್ಟೇರಿಂಗ್ ಗಳನ್ನ ಬಿಗಿ ಮುಷ್ಟಿಯಲ್ಲಿ ಹಿಡಿದೇ ಸತ್ತಿರುವುದು ಕಂಡಿತು. ಅಪ್ಪಾಸ್ ಬಿಡಿ ಹಚ್ಚಿಕೊಂಡೇ ಪ್ರಾಣ ಬಿಟ್ಟಿದ್ದ. ನೋಡಿದ ಯಾವನಿಗೂ ಅಪಘಾತ ಏಕೆ ಆಗಿರ್ಬೋದೆಂದು ಗೊತ್ತಾಗ್ತಿತ್ತು. ಇಲ್ಲಿ ಕೂಡ ಗಮನಿಸ್ಬೇಕು ನೀವು, ಇಬ್ರು ಸ್ಟೇರಿಂಗ್ ಗಟ್ಟಿಯಾಗಿ ಇಟ್ಕೊಂಡಿದ್ರು. ಅಲ್ಲದೆ ಅಪ್ಪಾಸ್ ಏನ್ ಮಾಡಿದ್ದ, ಬಿಡಿ ಹಚ್ಕೊಂಡೇ ಪ್ರಾಣ ಬಿಟ್ಟಿದ್ದ. ಅದನ್ನ ನೋಡಿದ್ರೆ ಗೊತ್ತಾಗ್ತಿತ್ತು ಇವರು ಸರಿಯಾಗಿ ಸ್ಟೇರಿಂಗ್ ಹಿಡಿದಿಲ್ಲ, ಸರಿಯಾದ ಕ್ರಮದೊಳಗ ಡ್ರೈವಿಂಗ್ ಮಾಡಲಿಲ್ಲ, ಅದಕ್ಕೆ ಹೆಂಗಾಗಿತ್ತು ಅನ್ನೋಂಥದ್ದು ಗೊತ್ತಾಗ್ತಿತ್ತು. ಆದ್ರೆ ಇವನು ನೋಡ್ತಾ ಆನೆ ಹೆಜ್ಜೆಗಳನ್ನ ನೋಡ್ತಾ ಹೋಗಿದ್ನಲ್ಲ, ಆ ಮರಕ್ಕೆ ಹೋಗಿ ಸ್ಟಾಪ್ ಆಗಿತ್ತಲ್ಲ ಯಾರು ಕೃಷ್ಣೇಗೌಡ ತೋಟದ ಕಡೆಗೆ. ಹಿಂಗಾಗಿ ಇವನು ಒಂದ್ ರೀತಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅಲ್ಲಿ ನೋಡಿರುವಂತ ಚಿತ್ರಣದಿಂದ ಬೇರೆ ಅರ್ಥ ಆಗುವ ಹಾಗೆ ಕೂಡ ಇತ್ತು. ಮುಂದೆ ಪೊಲೀಸರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಎಲ್ಲ ಮಹಜರ ಮಾಡಲು ಬಂದ್ರು. ಆದ ಅನಾಹುತಕ್ಕೆ ಕಳವಳ, ಸಹಾನುಭೂತಿ ಒಂದನ್ನು ಸೂಚಿಸದೆ ಕಳ್ಳನಾಟ ಸಾಗಿಸುತ್ತಿದ್ದರು ಯಾರು, ಮರ ಎಲ್ಲಿದು ಇತ್ಯಾದಿಗಳನ್ನ ತನಿಖೆ ಮಾಡುತ್ತಾ ಕೇಸು ಬಿಲ್ಡಪ್ ಮಾಡಲು ನಾಗರಾಜ್ ಕಾತರನಾಗಿದ್ದನ್ನ ಕಂಡು ಅಲ್ಲಿ ಗುಂಪುಗೂಡಿದ್ದ ಜನಕ್ಕೆಲ್ಲ ಕೋಪ ಬಂತು. ಡ್ರೈವರ್ ಕ್ಲೀನರ್ ಇಬ್ಬರ ಸಾವಿನ ಎದುರು ಮಿಕ್ಕವರೆಲ್ಲ ಅವರಿಗೆ ಕ್ಷಮಾರ್ಹ ಅಪರಾಧಗಳಾಗಿ ತೋರಿದವು. ಈಗ ಡ್ರೈವರ್ ಕ್ಲೀನರ ಇಬ್ಬರು ಸಾವಿನ ಎದುರು ಮಿಕ್ಕವರೆಲ್ಲ ಅವರಿಗೆ ಕ್ಷಮಾರ್ಹ ಅಪರಾಧಗಳಾಗಿ ತೋರಿದವು ಅನ್ನುವಂತ ಮಾತು ಕೂಡ ಅಲ್ಲಿ ಹೇಳ್ತಾರೆ. ಏನಂದ್ರೆ
ಪೊಲೀಸರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಎಲ್ಲ ಮಹಜರ್ ಮಾಡಲು ಬಂದರು. ಅದು ಹೆಣಗಳನ್ನ ಹತ್ರ ಬಂದಿರುವಂಥದ್ದು. ಆದ ಅನಾಹುತಕ್ಕೆ ಕಳವಳ ಮತ್ತು ಸಹಾನುಭೂತಿ ಒಂದನ್ನು ಸೂಚಿಸದೆ ಕಳ್ಳನಟ ಸಾಗಿಸಿದವರು ಯಾರು, ಮರ ಎಲ್ಲಿದು ಇತ್ಯಾದಿಗಳನ್ನು ತನಿಖೆ ಮಾಡುತ್ತಾ ಕೇಸ್ ಬಿಲ್ಡಪ್ ಮಾಡಲು ನಾಗರಾಜ್ ಕಾತರನಾಗಿದ್ದಂತ ಕಂಡ್ರು. ಅಲ್ಲಿ ಗುಂಪುಗೂಡಿದ ಜನಕ್ಕೆಲ್ಲ ಕೋಪ ಬಂತು. ಸತ್ತಂತವ್ರ ಬಗ್ಗೆ ಕಾಳಜಿನೇ ಇರಲಿಲ್ಲ ಅವನಿಗೆ. ಆದ್ರೆ ಇವ್ರು ಕಳ್ಳನಾಟ ಎಲ್ಲಿಂದ ಕಳಿಸ್ತಾ ಇದ್ರು, ಯಾರು ಎಲ್ಲಿಗೆ ಹೋಗಿ ತಲುಪಿತ್ತದು ಏನು ಅನ್ನುವಂಥದ್ದು ಆ ವಿಚಾರದೊಳಗೆ ಆಗ್ತಿದ್ದ. ಇದನ್ನ ಅವರು ಅಲ್ಲಿ ಗುರುತಿಸ್ತಾರೆ. ಇದನ್ನ ಅವರಲ್ಲಿ ಗುರುತಿಸ್ತಾರೆ. ಏನ್ ಮಾಡುವಂಥದ್ದು, ಅವ್ರ ಬಗ್ಗೆ ಕಾಳಜಿನೇ ಇಲ್ಲಲ್ಲ ಇವನು, ಈ ತರ ನಾಗರಾಜ್ ಒಂದು ಕಾತರನಾಗಿ ಕಂಡು ಅಲ್ಲಿ ಗುಂಪಿನಲ್ಲಿದ್ದಂಥ ಜನರೆಲ್ಲ ಕೋಪ ಮಾಡ್ಕೊಳ್ತಾರೆ ಅವನ ಬಗ್ಗೆ. ಡ್ರೈವರ್ ಕ್ಲೀನರ್ ಇಬ್ರು ಸಾವಿನ ಎದುರು ಮಿಕ್ಕವರೆಲ್ಲ ಅವರಿಗೆ ಕ್ಷಮಾರ್ಹ ಅಪರಾಧಿಗಳಾಗಿ ತೋರಿದ್ರು. ಮುಂದಿನ ಒಂದು ವಿಚಾರ ಏನ್ ಹೇಳ್ತಾರೆ, ಗೋಣಿ ಮರದ ಬಳಿ ಇದ್ದ ಆನೆ ಹೆಜ್ಜೆ ಗುರುತುಗಳನ್ನು ತೋರಿಸಿ ಆನೆ ತಪ್ಪಿಸಲು ಹೋಗಿ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಆನೆ ಕಾಟಕ್ಕೆ ಬಂದೋಬಸ್ತ್ ಮಾಡುವುದನ್ನು ಯೋಚಿಸದೆ ಕಳ್ಳನಾಟ ಯಾರದ್ದೋ ಅಂತ ಫಾರೆಸ್ಟ್ ನೋಡ್ತಿದ್ದಾನೆ. ಇವನಿಗೆ ಬುದ್ಧಿ ಗಿದ್ದಿ ಇದೆ, ತಾನಾಯ್ತು ತನ್ನ ಕಾನೂನಾಯ್ತು, ಬೇರೆಯವರ ಕಷ್ಟ ತೊಂದರೆ ಇವನ ಕಣ್ಣಿಗೆ ಕಾಣುವುದೇ ಇಲ್ಲ. ಆನೆ ನನ್ನ ಕೊಟ್ಟಿಗೆ ಬೀಳಿಸಿ 4-5 ಮೇಕೆ ಸಾಯಿಸಿದೆ, ಡಿಪಾರ್ಟ್ಮೆಂಟ್ನವರು ನಷ್ಟ ಕಟ್ಕೊಡ್ತಾರಾ ಎಂದು ಮೆಲ್ಲಗೆ ಗೊಣಗುತ್ತಾ ಸುಬ್ಬಣ್ಣ ಇಲ್ಲಿದ್ದವರನ್ನೆಲ್ಲ ವಿನಾಕಾರಣ ನಾಗರಾಜ್ ಏನ್ ಮಾಡಿದ, ಆ ನಾಗರಾಜನ ಮೇಲೆ ಎತ್ತು ಕಟ್ಟಿದ. ಗೋಣಿ ಮರದ ಕೆಳಗ ಇದ್ದಂತ ಆನೆ ಹೆಜ್ಜೆ ಗುರುತುಗಳನ್ನ ತೋರಿಸಿ ಆನೆ ತಪ್ಪಿಸಲು ಹೋಗಿ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಆನೆ ಕಾಟಕ್ಕೆ ಬಂದೋಬಸ್ತ್ ಮಾಡೋದನ್ನ ಯೋಚನೆ ಮಾಡೋದನ್ನ ಬಿಟ್ಟು ಈತ ನಾಗರಾಜ್ ಏನ್ ಮಾಡ್ತಾ ಇದ್ದಾನೆ, ಕಳ್ಳನಾಟ ಯಾರ್ದು ಅಂತ ಒಂದ್ ರೀತಿ ಅದನ್ನ ಅಪರಾಧಿ ಮನೋಭಾವದಿಂದ ಅವರನ್ನು ನೋಡ್ತಾ ಇದ್ದಾನೆ ವಿನ ಇದಕ್ಕೆ ಸಾವಿಗೆ ಮೂಲ ಕಾರಣ ಆನೆ ಅನ್ನುವಂಥದ್ದು ಆತ ಅನ್ಕೊಳ್ತಾ ಇಲ್ಲ ಅನ್ನುವಂಥದ್ದು. ಇವನಿಗೆ ಬುದ್ಧಿಗಿದ್ದಿ ಇದೆ ಅಂತ ಹೇಳಿ ಬೈತಾ ಇದ್ದಾನೆ. ತಾನಾಯ್ತು ತನ್ನ ಕಾನೂನಾಯ್ತು, ಬೇರೆಯವ್ರ ಕಷ್ಟ ತೊಂದರೆ ಇವನಿಗೆ ಕಣ್ಣಿಗೆ ಕಾಣೋದೇ ಇಲ್ಲ ಅಂತ ಹೇಳಿ ಆತ ಸಿಟ್ ಮಾಡ್ಕೊಳ್ತಾನೆ. ತನ್ನ ಕೊಟ್ಟಿಗೆ ಬೀಳಿಸಿ 4-5 ಮೇಕೆ ಸಾಯಿಸಿರುವಂಥದ್ದು, ಇದನ್ನು ಡಿಪಾರ್ಟ್ಮೆಂಟ್ನವರ ನಷ್ಟ ಕಟ್ಕೊಡ್ತಾರ ಅಂತ ಹೇಳಿ ಮೆಲ್ಲಗೆ ಗೊಣಗುತ್ತಾ ಸುಬ್ಬಣ್ಣ ಅಲ್ಲಿದ್ದವ್ರನ್ನೆಲ್ಲ ಏನ್ ಮಾಡ್ದ, ವಿನಾಕಾರಣ ನಾಗರಾಜನ ಮೇಲೆ ಎದ್ದು ಕಟ್ಟಾನೆ. ಸತ್ತಿರೋದು ನಿಮ್ದು, ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ, ಅದಕ್ಕೆ ಯಾಕೆ ನಷ್ಟ ಕಟ್ಟಿಕೊಡ್ಬೇಕು, ನಾಳೆ ಮಾಡೋ ಸಾರಿ ಇವತ್ತೇ ಮಾಡ್ರಿ ಎಂದು ನಾಗರಾಜ್ ತಿರುಗಿ ಅಂದ. ಅಲ್ಲಿ ನಿಂತಿದ್ದವರನ್ನ ಇನ್ನಷ್ಟು ಕೆರಳಿಸಿದ. ಸುಬ್ಬೇಗೌಡರು ಈ ರೀತಿ ಮೆಲ್ಲಗೆ ಗೊಣಗ್ತಿರ್ಬೇಕಾದ್ರೆ ನನ್ನ 4-5 ಮೇಕೆಗಳು ಸತ್ಬಿಟ್ಟು ಡಿಪಾರ್ಟ್ಮೆಂಟ್ನವ್ರು ಇದನ್ನು ಕಟ್ಕೊಡ್ತಾರೆ, ನಷ್ಟ ಕಟ್ಕೊಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಲ್ಲ, ಆ ಮಾತಿಗೆ ನಾಗರಾಜ್ ಹೇಳ್ತಾನ, ಸತ್ತಿರೋದು ನಿಮ್ದು, ಇವತ್ತಲ್ಲ ನಾಳೆ ನೀವೇ ಕೊಂಡು ತಿನ್ನೋ ಪ್ರಾಣಿ, ಮೇಕೆ ಕೊಂಡು ತಿನ್ನುವಂತ ಪ್ರಾಣಿ ಅದು, ಅದಕ್ಕೆ ಯಾಕ್ರಿ ನಷ್ಟ ಕಟ್ಕೊಡ್ಬೇಕು, ನಾಳೆ ಮಾಡೋ ಸಾರ್ ಇವತ್ತೇ ಮಾಡ್ರಿ ಅಂತ ಹೇಳಿ ಆತ ಒಂದು ರೀತಿ ನಿರ್ದಾಕ್ಷಿಣ್ಯವಾಗಿ ಅಮಾನವೀಯತೆಯಿಂದ ನಡ್ಕೊಳ್ಳುವಂತ ಸಂದರ್ಭ ಇದೆಯಲ್ಲ, ಅದನ್ನ ಎಲ್ಲರೂ ಅಲ್ಲಿ ನೆರೆದಂತವ್ರು ಇನ್ನಷ್ಟು ಆತನ ಮೇಲೆ, ನಾಗರಾಜನ ಮೇಲೆ ಸಿಟ್ಟು ಮಾಡ್ಕೊಳ್ಳುವಂತ ಮನಸ್ಥಿತಿ ಹೋಗ್ತಾನೆ. ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲದಿದ್ರೆ ಮಾತಿಗೆ ಮಾತು ಬೆಳೆದು ಅಲ್ಲೇ ಗಲಾಟೆ ಹೊಡೆದಾಟ ಆಗುವ ಸಂಭವ ಇತ್ತು. ಬೇಸಿಗೆ ಬಂದರೆ ಸಾಕು ಜನರೆಲ್ಲ ಜಗಳ ಕಾಯುವ ಮೂಡ್ನಲ್ಲಿ ಇರ್ತಾರೆ. ಅದಕ್ಕೆ ಸರಿಯಾಗಿ ಸರ್ಕಾರದ ಲೇವಿ ಭತ್ತ ವಸೂಲಿ, ಕಂದಾಯ ವಸೂಲಿ, ಬೇಸಿಗೆ ಭತ್ತಕ್ಕೆ ಕಾಡು ಪ್ರಾಣಿಗಳ ಕಾಟ, ಹೀಗೆ ಒಂದೊಂದಲ್ಲ ರೇಜಿಗೆಗಳು, ಉರಿಯುವ ಬೆಂಕಿಗೆ ತುಪ್ಪ ಸಾರುವ ಹಾಗೆ ಒಂದೊಂದು ವಿಚಾರಗಳು ಅಲ್ಲಿ ಇದ್ವು. ಅಲ್ಲಿ ಬಹುಶಃ ನಾಗರಾಜ್ ಮಾತಾಡುವಂತ ಮಾತಿಗೆ ಅಲ್ಲಿ ನಿಂತಿರುವಂತ ಜನರು ಸಿಟ್ಟು ಬಂದು ಜಗಳ ಆಗುವಂಥದ್ದು ಸ್ಥಿತಿಗೆ ಹೋಗುವಂಥದ್ದು. ಅಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಲಿಕ್ಕಂದ್ರೆ ಮಾತಿಗೆ ಬೆಳೆದ ಅಲ್ಲೇ ಗಲಾಟೆ ಸ್ಟಾರ್ಟ್ ಆಗ್ತಿತ್ತು ಜನರ ನಡು ಮತ್ತು ಆ ನಾಗರಾಜನ ನಡು. ದಿಮಾಗ್ ಭಾಳ ಆಗ್ಬಿಟ್ಟಿತ್ತು. ಕಾಯ್ದೆ ಕಾನೂನು ಬಗ್ಗೆ ಮಾತಾಡ್ತಿದ್ದ, ಅಲ್ಲಿ ಸಹಾನುಭೂತಿ ಆತನಲ್ಲಿ ಇರಲಿಲ್ಲ. ಇದರಿಂದಾಗಿ ಜನರು ಅವನ ಮೇಲೆ ಸಿಟ್ಟಿಗೇರಿದ್ರು. ಅದಕ್ಕೆ ಇನ್ನು ಅಲ್ಲೇ ಗಲಾಟೆ ಹೊಡೆದಾಟ ಆಗುವ ಸಂಭವ ಇತ್ತು. ಬೇಸಿಗೆ ಬಂದ್ರೆ ಸಾಕು ಜನರೆಲ್ಲ ಈ ಜಗಳ ಕಾಯುವ ಮೂಡ್ನಲ್ಲಿ ಇರ್ತಾರೆ ಅನ್ನುವಂಥದ್ದು. ಅದಕ್ಕೆ ಸರಿಯಾಗಿ ಸರ್ಕಾರದ ಲೇವಿ ಭತ್ತ ವಸೂಲಿ, ಕಂದಾಯ ವಸೂಲಿ, ಬೇಸಿಗೆ ಭತ್ತಕ್ಕೆ ಕಾಡು ಪ್ರಾಣಿಗಳ ಕಾಟ, ಹೀಗೆ ಒಂದೊಂದಲ್ಲ ರೇಜಿಗೆಗಳು ಉರಿಯುವ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಅಲ್ಲಿ ಇರ್ತಿತ್ತು ಅನ್ನುವಂಥ ವಿಚಾರವನ್ನು ಕೂಡ ಅವರಲ್ಲಿ ಹೇಳ್ಕೊಳ್ತಾರೆ. ಇಷ್ಟು ಈ ಅಧ್ಯಾಯದ 8ನೇ ಅಧ್ಯಾಯದಲ್ಲಿ ಬರುವಂತ ಅಂಶಗಳು. ಮುಂದಿನ 9ನೇ ಅಧ್ಯಾಯವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.